ಬರೋದು KHB ಕಡೆಯಿಂದಾನೆ. ಸೊ ಖಾತಾ ಎವ್ರಿಥಿಂಗ್ ಇಸ್ ಫ್ರಮ್ KHB ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೈಟ್ ಅಂತ ಹೇಳ್ಬೋದು. ಸರ್ ಇಲ್ಲಿ ಖಾತಾ ಅಂತ ಬಂದಾಗ ಯಾವ ಖಾತಾ ಬರುತ್ತೆ ಸರ್? ಸರ್ ಇದು ಸೇಮ್ ಫಾರ್ಮ್ 11A ಖಾತಾ ಬರುತ್ತೆ. ಕೈಯಲ್ಲಿ ಒಂದು 5 ಲಕ್ಷ ಇದ್ರೂ ನಾವು ಸೈಟ್ ತಗೋಬಹುದು. ಹೌದು ಅಲ್ವಾ, ಆರಾಮಾಗಿ. ಈಗ 5 ಲಕ್ಷನೂ ಬೇಕಿಲ್ಲ ಸರ್, 30-40 ಸೈಟ್ ಅಲ್ಲಿ ಹೋದ್ರೆ 10% ಅಮೌಂಟ್, ನೀವು 10% ಅಂದ್ರೆ ಆಲ್ಮೋಸ್ಟ್ 1,80,000-1,90,000 ಬರುತ್ತೆ. ಸಾಕು. ಸೊ ಒಂದು 2 ಲಕ್ಷ ಇದ್ರೇನೆ ನಾವು ಬರ್ಬೋದು ಇಲ್ಲಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ಹೈಲೈಟಲ್ಲಿ ತಮ್ನೇಲಲ್ಲಿ ಎಲ್ಲ ಕಡೆ ನೋಡಿದ್ದೀರಾ. ಇವತ್ತು ನಾನು ನಿಮಗೆ ಉಪ್ಕಾರ್ KHB ಲೇಔಟನ್ನು ತೊಗೊಂಬಂದಿದ್ದೀನಿ. ಉಪ್ಕಾರ್ ಅವರು ಕರ್ನಾಟಕ ಹೌಸಿಂಗ್ ಬೋರ್ಡ್ ಜೊತೆ ಕೊಲಾಬ್ರೇಷನ್ ಆಗಿಬಿಟ್ಟು ಒಂದು ಒಳ್ಳೆ ಲೇಔಟನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಉಪ್ಕಾರ್ ಅವ್ರ ಜೊತೆ ಮುಂಚೆನೂ ಕೂಡ ನಾನು ವರ್ಕ್ ಮಾಡಿದ್ದೀನಿ. ಉಪ್ಕಾರ್ ವಿಂಟೇಜ್ ಅಂತ ಹೇಳ್ಬಿಟ್ಟು ಹುಣಸೂರು ಹತ್ರ ಇರುವಂಥದ್ದು, ಮೈಸೂರಿಂದ ಮುಂದೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ವೆಂಕಟರೆಡ್ಡಿ ಸರ್ ಇದ್ದಾರೆ. ಸೊ ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ಮುಂಚೆನೂ ವರ್ಕ್ ಮಾಡಿದ್ದೀವಿ. ನನಗೆ ಫಸ್ಟು ರೆಸ್ಪಾನ್ಸ್ ಹೇಳಿ, ಆ ವಿಂಟೇಜಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬಂತು? ನಾವು 1,000 ರೂಪಾಯಿ ಸೈಟ್ ಅಂತ ಮಾಡಿದ್ವಿ, ಆಮೇಲೆ ಒಂದು ಒಳ್ಳೆ ರೇಟ್ ಕೂಡ ಬಂತು ಅಂತ ಅನ್ಬೋದು. ಸೊ ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಕೊಡಿ ನಮ್ಮ ವೀಕ್ಷಕರಿಗೆ. ನಮಸ್ಕಾರ. ಸೊ ಕನ್ನಡ ಕೋರ ವೀಕ್ಷಕರಿಗೂ ನನ್ನ ಧನ್ಯವಾದಗಳು. ಮುಂಚೆ ನಾವು ಒಂದು ಆಲ್ರೆಡಿ ಕನ್ನಡ ಕೋರ ಜೊತೆ ವರ್ಕ್ ಮಾಡಿದ್ವಿ. ಸೊ ನಮ್ದೊಂದು ಲೇಔಟು ಹುಣಸೂರು ಹತ್ರ ಉಪ್ಕಾರ್ ವಿಂಟೇಜ್ ಅಂತ ಒಂದು ಮಾಡಿದ್ವಿ. ಸೊ ಒಳ್ಳೆ ರೆಸ್ಪಾನ್ಸ್ ಬಂತು. 18 ಎಕರೆಯಲ್ಲಿ ಮಾಡಿದ್ದು. ಆಲ್ಮೋಸ್ಟ್ ನಾವು 1 ಇಯರಲ್ಲಿ ಆಲ್ಮೋಸ್ಟ್ 250 ಸೈಟ್ಸ್ ಆಲ್ರೆಡಿ ಸೋಲ್ಡ್ ಔಟ್ ಮಾಡಿದ್ದೀವಿ. ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಆಗಿದೆ. ಈಗ ಮತ್ತೆ ಇನ್ನೊಂದು ಲೇಔಟಲ್ಲಿ ಬಂದಿದ್ದೀವಿ. ಇದು KHB ಜೊತೆ ಟೈಅಪ್ ಹಾಕಿ ಮಾಡ್ತಾ ಇರೋಂಥ ಲೇಔಟು ಉಪ್ಕಾರ್ KHB ಲೇಔಟ್ ಅಂತ. ಇದು ಬಂದ್ಬಿಟ್ಟು ಕೊಳ್ಳೇಗಾಲ ಹತ್ರ ಲೊಕೇಟ್ ಮಾಡಿದ್ವಿ. ಕೊಳ್ಳೇಗಾಲದ ಹತ್ರ. ಅಲ್ಲೋಕಿನ ಮುಂಚೆ ನಾನು ನಿಮಗೆ ಕೇಳಬೇಕಾದಂಥದ್ದು, KHB ಕರ್ನಾಟಕ ಹೌಸಿಂಗ್ ಬೋರ್ಡ್ ಜೊತೆ ನೀವು ಉಪ್ಕಾರ್ ಕೊಲಾಬ್ರೇಷನ್ ಆಗಿದ್ದಾರೆ. ಕೊಲಾಬ್ರೇಷನ್ ಅಂದ್ರೆ ಏನು, ಯಾವ ರೀತಿ ವರ್ಕ್ ಆಗುತ್ತೆ ಅದೊಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ. ಸರ್ ಇದು ಬಂದ್ಬಿಟ್ಟು ಉಪ್ಕಾರ್ KHB ಲೇಔಟ್ ಅಂತ. ನಾವು KHB ಮತ್ತೆ ಉಪ್ಕಾರ್ ಡೆವಲಪರ್ಸ್ ಅವರು ಇಬ್ರು ಜಾಯಿಂಟ್ ವೆಂಚರ್ ಅಲ್ಲಿ ಮಾಡ್ತಾರಂತ ಲೇಔಟ್. JV ಇದೆ. JV ಇರುತ್ತೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಟೋಟಲ್ ನಾವು 24 ಎಕರ್ಸ್ ಅಲ್ಲಿ ಡೆವಲಪ್ ಮಾಡಿದೀವಿ. ಅದರಲ್ಲಿ 5 ಎಕರ್ಸ್ ಬಂದ್ಬಿಟ್ಟು KHB ಕಡೆಯಿಂದ ಅಲಾಟ್ಮೆಂಟ್ ಆಗುತ್ತೆ. KHB ಕಡೆಯಿಂದ ಆಕ್ಷನ್ ಅಲ್ಲಿ ಅಲಾಟ್ಮೆಂಟ್ ಆಗುತ್ತೆ. ಅವ್ರ ಕಡೆ ಮಾಡ್ಕೊಂತಾರೆ ಲಾಟರಿ ಸಿಸ್ಟಮ್ ಅಲ್ಲಿ. ಸೊ ಅದು ರೌಂಡ್ ರಾಬಿನ್ ಬೇಸಿಸ್ ತರ ಹೋಗ್ತಾ ಇರುತ್ತೆ. ಅದರಲ್ಲಿ ಅಲಾಟ್ಮೆಂಟ್ ಆಗುತ್ತೆ. ಸರಿ. ಸೊ ಇನ್ನ ರಿಮೈನಿಂಗ್ 19 ಎಕರ್ಸ್ ಏನಿದೆಯೋ ಅದು ಬಂದ್ಬಿಟ್ಟು ನಮ್ದು ಉಪ್ಕಾರ್ ಬಿಲ್ಡರ್ ಶೇರ್ ನಿಮಗೆ ಸಿಗುತ್ತೆ. ಹೌದು, ನಮಗೆ ಸಿಗುತ್ತೆ. ಓಕೆ. ಸೊ ಆ ಸೈಟ್ಸ್ KHB ಥ್ರೂನೇ ಅಲಾಟ್ಮೆಂಟ್ ಆಗುತ್ತೆ. ಬಟ್ ನಾವು ಸೇಲ್ ಮಾಡಿ ನಾವು ಯಾವ ಕಸ್ಟಮರ್ ಡೀಟೇಲ್ಸ್ ಕೊಟ್ರೆ ಅವ್ರಿಗೆ ಅಲಾಟ್ಮೆಂಟ್ ಆಗುತ್ತೆ. ಇಲ್ಲಿ ಲಾಟ್ರಿ ಸೆಕ್ಷನ್ ಎಲ್ಲ ಏನಿಲ್ಲ. KHB ಅವರು ಲಾಟ್ರಿ ಮಾಡ್ಕೊಂತಾರೆ. ಹೌದು, ಮಾಡ್ಕೊಳ್ಳಿ. ಹೌದು. ಬಟ್ ನಿಮ್ಮ ಕಡೆಯಿಂದ ನೀವು ಡೈರೆಕ್ಟ್ ಸೇಲ್ಸ್. ಬಟ್ ಬರೋದು KHB ಕಡೆಯಿಂದಾನೆ. ಸೊ ಖಾತಾ ಎವ್ರಿಥಿಂಗ್ ಇಸ್ ಫ್ರಮ್ KHB ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೈಟ್ ಅಂತ ಹೇಳ್ಬೋದು. ಸರ್ ಇಲ್ಲಿ ಖಾತಾ ಅಂತ ಬಂದಾಗ ಯಾವ ಖಾತಾ ಬರುತ್ತೆ ಸರ್? ಸರ್ ಇದು ಸೇಮ್ ಫಾರ್ಮ್ 11A ಖಾತಾ ಬರುತ್ತೆ. ಸೊ 9 and 11A. ಇವಾಗ ಮುಂಚೆ ಬಂದ್ಬಿಟ್ಟು ಪಂಚಾಯತ್ ಇಂದಾನೆ ಖಾತಾಸ್ ಕೊಡ್ತಾ ಇದ್ದು KHB ದಕ್ಕೂ. ಇವಾಗ ಏನ್ ಮಾಡಿದ್ದಾರೆ, KHB ಅಲ್ಲಿ ಖಾತಾಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಓಕೆ. ಸೊ ಅವ್ರು ಆಲ್ರೆಡಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಬೇರೆ ಬೇರೆ ಲೇಔಟ್ಸ್ ಗೆ. ಸೊ ಇವಾಗ ನಮ್ಮ ಲೇಔಟ್ಗೂ KHB ಇಂದಾನೆ ಖಾತಾ ಸಿಗ್ತಾ ಇದೆ. ಸರ್ ಇವಾಗ ಕೊಳ್ಳೇಗಾಲ ಅಂತ ಅಂದ್ರೆ ಎಕ್ಸಾಕ್ಟ್ ಲೊಕೇಶನ್ ತಿಳಿಸಿ, ಎಲ್ಲಿದೆ ಅಂತ ಹೇಳ್ಬಿಟ್ಟು. ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಕೊಳ್ಳೇಗಾಲ ಇಂದ ಜಸ್ಟ್ 2.5 ಕಿಲೋಮೀಟರ್ ಆಗುತ್ತೆ. ಸರಿ. ಸೊ ಅಂಪಾಪುರ
ವಿಲೇಜ್ ಅಂತ ಬರುತ್ತೆ, ಹೊಸ ಹಂಪಾಪುರ ಅಂತ. ಹೊಸ ಹಂಪಾಪುರ ಹಂಪಾಪುರ ಅಂತ. ಹೊಸ ಕನೆಕ್ಟಿವಿಟಿ ಬಗ್ಗೆ ಒಂಚೂರು ಹೇಳ್ಬೋದಾ? ಎಲ್ಲೆಲ್ಲಿ ಹೋಗ್ಬೋದು ನಾವು, ಎಲ್ಲೆಲ್ಲಿ ಬರ್ಬೋದು, ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೋದಾ ನಮಗೆ? ಸರ್ ಇದು ಲೊಕೇಶನ್ ನೋಡಿ ನಮ್ದು ಅಟ್ಯಾಚ್ ಟು ನ್ಯಾಷನಲ್ ಹೈವೇ ಇದೆ. ಓಕೆ ಓಕೆ. ಓಕೆನಾ? ಈ ಹೈವೇ ಬಂದ್ಬಿಟ್ಟು ಮದ್ದೂರು ಟು ಚಾಮರಾಜನಗರ, ದಿಂಡಿಗಲ್ ಮತ್ತೆ ಕೊಯಮತ್ತೂರು ಕೂಡ ಹೋಗುತ್ತೆ ಓಕೆ ಓಕೆ. ಈ ಹೈವೇ. ಓಕೆನಾ? ಒಂದ್ ಸ್ಟ್ರೆಚ್ ಹೈವೇ ಒಂದ್ ಸ್ಟ್ರೆಚ್. ನಮ್ದು ಇದರಿಂದ ಯಾವುದು ನಮ್ದು ಮದ್ದೂರಿಂದ ಎಕ್ಸಾಕ್ಟ್ಲಿ ಇಲ್ಲಿಗೆ 1 hour ಜರ್ನಿ. 1 hour ಜರ್ನಿ. 1 hour ಜರ್ನಿ ಓಕೆ ಓಕೆ. ಮದ್ದೂರಿಂದ. ಸೊ ಮತ್ತೆ ಮಳವಳ್ಳಿ ಹಂಗೆ ಕ್ರಾಸ್ ಮಾಡ್ಕೊಂಬಂದ್ರೆ ಮಳವಳ್ಳಿಯಿಂದ ಇಲ್ಲಿಗೆ ಎಕ್ಸಾಕ್ಟ್ ಒಂದು 1/2 hour ಜರ್ನಿ. ಅರ್ಧ ಗಂಟೆ ಅಷ್ಟೇನೆ. ಓಕೆ ಓಕೆ. ಮತ್ತೆ ಇಲ್ಲಿಂದ ಕಂಟಿನ್ಯೂ ಆದ್ರೆ ಇದು ಚಾಮರಾಜನಗರ ಹೋಗುತ್ತೆ. ಚಾಮರಾಜನಗರ. ಈಗ ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು ಅಂದ್ರೆ ಎಷ್ಟೊತ್ತಾಗ್ಬೋದು ನಿಮ್ ಪ್ರಕಾರ? ಸರ್ ಮೈಸೂರಿಗೆ ಇಲ್ಲಿಂದ ಎಕ್ಸಾಕ್ಟ್ಲಿ 60 ಕಿಲೋಮೀಟರ್ ಆಗುತ್ತೆ. 60. 1 hour ಜರ್ನಿ. 1 hour ಜರ್ನಿ. 1 hour. ಬೆಂಗಳೂರಿಗೆ ಹೋಗ್ಬೇಕು ಅಂತ ಸರ್ ಬ್ಯಾಂಗ್ಳೂರ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಎಕ್ಸಾಕ್ಟ್ಲಿ 2.5 hour ಜರ್ನಿಯಲ್ಲಿ ನೀವು ಕೆಂಗೇರಿ ಹತ್ರ ರೀಚ್ ಆಗ್ತೀರಾ. ಕೆಂಗೇರಿ ರೀಚ್ ಆಗ್ತೀರಾ. ಆಕ್ಚುಲಿ ನಾವು ಬಂದಿರೋದು ಅಷ್ಟೇನೆ 2.5 ಗಂಟೆಲಿ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ಬೋದು. ಸರ್ ಇವಾಗ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡೋ ಬದಲು ನಾವು ಹೈವೇ ಇಂದಾನೆ ಒಂದು ರೌಂಡ್ ವಾಕ್ ಥ್ರೂ ಮಾಡ್ಕೊಂಡು ಯಾಕೆ ಹೋಗ್ಬಾರ್ದು? ಡೆಫಿನೆಟ್ಲಿ ಸರ್, ನೋಡ್ಕೊಂಡ್ ಬಂದ್ಬಿಡೋಣ ಅಲ್ವಾ? ಸೊ ಬನ್ನಿ ವೀಕ್ಷಕರೇ, ನೋಡ್ಕೊಂಡ್ ಬರೋಣ. ನೀವು ಹೇಳಿದ್ರೆ ಹೈವೇಗೆ ಅಟ್ಯಾಚ್ ಆಗಿರೋ ಲೇಔಟ್ ಅಂತ ಹೇಳ್ಬಿಟ್ಟು, ನೀವು ಅವಾಗ ಹೇಳಿರೋ ಕೊಯಮತ್ತೂರು ಹೈವೇ ಇದೇನಾ ಸರ್ ಇದು? ಹೌದು, ಇವಾಗ ಇಲ್ಲಿ ಕಾಣಿಸ್ತಿದೆಯಲ್ಲ ಸರ್, ಇದೆ ಮದ್ದೂರು ಟು ಕೊಯಮತ್ತೂರು ಹೈವೇ. ಕೊಯಮತ್ತೂರು ಹೋಗುತ್ತೆ. ಸೊ ಹೀಗೆ ಹೋದ್ರೆ ಇಲ್ಲೆಲ್ಲ ಹೋಗುತ್ತೆ. ನಾವು ಈ ಕಡೆ ಹೋದ್ರೆ ಬ್ಯಾಂಗ್ಳೂರ್ ಹೋಗುತ್ತೆ. ಓಕೆನಾ? ಮೀನ್ಸ್ ಇದು ಮಳವಳ್ಳಿ ಮತ್ತೆ ಮದ್ದೂರ್ ಅಂಡ್ ಬ್ಯಾಂಗ್ಳೂರ್. ಸೊ ನಾವು ಬಂದಿರೋದು ಇದೇ ರೂಟ್. ಎಕ್ಸಾಕ್ಟ್ಲಿ ಕರೆಕ್ಟ್. ಸೊ ವೀಕ್ಷಕರೇ, ನಾವು ಹಿಂಗೇನೆ ಬಂದಿರೋದು. ಆಲ್ಮೋಸ್ಟ್ 2.5 ಗಂಟೆಲಿ ಬೆಂಗಳೂರಿಂದ ಬಂದಿದ್ದೀವಿ ಅಂತ ಹೇಳ್ಬೋದು. ಸೊ ಅಪ್ರೋಚ್ ರೋಡ್ ಎಷ್ಟು ದೊಡ್ಡದಾಗಿದೆ ಸರ್ ಇಲ್ಲಿ? ಸರ್ ನಮ್ದು ಲೇಔಟ್ ಎಂಟ್ರೆನ್ಸ್ ಅಪ್ರೋಚ್ ರೋಡ್ ಬಗ್ಗೆ, ಈ ರೋಡ್ ಬಗ್ಗೆ ಸರ್ ಇದು ನಾವು ಅಲ್ಲಿ ಹೈವೇ ಇಂದ ಎಂಟ್ರೆನ್ಸ್ ನಾವು 40 ಅಡಿ ರೋಡ್ ಕೊಟ್ಟಿದ್ದೀವಿ. 40 ಅಡಿ ರೋಡ್ ಕೊಟ್ಟಿದ್ದೀವಿ. ಸೊ ಹಾಗೆ ಬರ್ತಾ ಇದ್ದಂಗೆ ಎದುರುಗಡೆನೆ ನೀವು ನೋಡ್ತಾ ಇರುವಂತದ್ದು ವೀಕ್ಷಕರೇ ಉಪ್ಗಾರ್ KHB ಲೇಔಟ್. ಸೊ ಎದುರುಗಡೆನೆ ಒಳ್ಳೆ ಡೆವಲಪ್ಮೆಂಟ್ ಎಲ್ಲ ಮಾಡಿದೀವಿ. ಹೌದು ಸರ್, ಒಂದು ಗ್ರ್ಯಾಂಡ್ ಎಂಟ್ರೆನ್ಸ್ ಕೊಡ್ಬೇಕಲ್ವಾ ಸರ್? ಹೌದೌದು. ನಾವು ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಸೊ ಒಂದು ಒಳ್ಳೆ ಎಂಟ್ರೆನ್ಸ್ ಇದ್ರೆ ಲುಕ್ ಚೇಂಜ್ ಆಗುತ್ತೆ ಲೇಔಟ್ಗೆ. ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ, ದೊಡ್ಡದಾದಂತ ಒಂದು ಆರ್ಚ್. ಸರ್ ಇದು ಗೇಟೆಡ್ ಕಮ್ಯುನಿಟಿನಾ? ಹೌದು ಸರ್, ಇದು ಸೆಮಿ ಗೇಟೆಡ್ ಕಮ್ಯುನಿಟಿ ಬರುತ್ತೆ. ಸೊ ಇನ್ ಕೇಸ್ ರೋಡ್ಸ್ ಯಾವ್ದಾದ್ರು ಬ್ಯಾಕ್ ಸೈಡ್ ಲ್ಯಾಂಡ್ ಗೆ ಕನೆಕ್ಟಿವಿಟಿ ಇದ್ರೆ ಅಲ್ಲಿ ನಾವು ಓಪನ್ ಕೊಟ್ಟಿರ್ತೀವಿ. ಓಕೆ. ಸೊ ಅಲ್ಲಿ ಬಿಟ್ರೆ ಇನ್ ಬೇರೆ ಎಲ್ಲಾನು ಕಂಪ್ಲೀಟ್ ಕಾಂಪೌಂಡ್ ವಾಲ್ ಆಗಿರುತ್ತೆ. ಕಾಂಪೌಂಡ್ ವಾಲ್. ಎಸ್ ಸರ್. ಸೊ ಟೋಟಲಿ 25 ಎಕರೆ. ಬಟ್ ನಿಮ್ಮ ಪೋರ್ಷನ್ ಅಲ್ಲಿ ಇರೋದು 19 ಎಕರೆ. ಹೌದು, ಇಲ್ಲ ಟೋಟಲ್ 24 ಎಕರೆ ಬರುತ್ತೆ. 24. ಹೌದು ಸರ್. ಓಕೆ. ನಮ್ಮ ಪೋರ್ಷನ್ ಅಲ್ಲಿ ಬಂದ್ಬಿಟ್ಟು 19 ಎಕರೆ ಬಂದಿರುವಂತದ್ದು. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಗ್ರ್ಯಾಂಡ್ ಒಂದು ಎಂಟ್ರೆನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರೆ. ಇದು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದಿರಲ್ಲ? ಹೌದು ಸರ್. ಆಮೇಲೆ ಸೆಕ್ಯೂರಿಟೀಸ್ ಏನಾದ್ರು ಇರ್ತಾರೆ ಇಲ್ಲೇನೆ? ಹೌದು ಸರ್, 24/7 ಸೆಕ್ಯೂರಿಟಿ ಇರುತ್ತೆ. ನೋಡಿ ವೀಕ್ಷಕರೇ, ಇಲ್ಲೇ ಇದ್ದಾರೆ ಸೆಕ್ಯೂರಿಟಿ ಸರ್ ಕೂಡ. ಸರ್ ಯಾವಾಗ್ಲೂ ಇಲ್ಲೇ ಇರ್ತೀರಾ? ನೋಡ್ತಾ ಇರ್ತೀರಾ? ಓಕೆ. ಸೊ ಇಲ್ಲಿ ನೋಡಿ ವೀಕ್ಷಕರೇ, ಇದು 24/7 ಇಲ್ಲೇ ಒಂದು ಸೆಕ್ಯೂರಿಟಿ ರೂಮ್ ಕೂಡ ಮಾಡಿದ್ದಾರೆ. ಸೊ ಆರ್ಚೆ ಬಹಳ ಇಷ್ಟ ಆಯ್ತು ಸರ್ ನನಗೆ, ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದೀರಾ. ಸೊ ವೀಕ್ಷಕರೇ ನೋಡ್ಬೋದು. ಇವಾಗ ನಿಮ್ಮ ಇದರಲ್ಲಿ ನಿಮ್ಮ ಪೋರ್ಷನ್ ಅಂತ ಬಂದಾಗ ಎಲ್ಲಿ ಬರುತ್ತೆ, ಏನ್ ಸೆಕ್ಷನ್ ಇರುತ್ತೆ, ನಾವು ಹೆಂಗ್ ತಿಳ್ಕೊಳ್ಳೋದು ಸರ್? ಸರ್ ನೋಡಿ, ಇವಾಗ ಇಲ್ಲಿಂದ ಎಂಟ್ರಿ ಆದ್ವಲ್ಲ, ಇಲ್ಲಿಂದ ಎಂಟ್ರಿ ಆಗಿದ ತಕ್ಷಣ ಟೋಟಲ್ 19 ಎಕರ್ಸ್ ಲೇಔಟ್ ಇದು. ಸೊ 19 ಎಕರ್ಸ್ ಫುಲ್ ನಮ್ ಕಂಟ್ರೋಲ್ ಅಲ್ಲೇ ಇದೆ. ಮೀನ್ಸ್ ನಮ್ ಕಂಟ್ರೋಲ್ ಅಂದ್ರೆ ನಮ್ ಶೇರೆ ಬರುತ್ತೆ. ಸೊ ಉಪ್ಕಾರ್ ಶೇರೆ ಬರುತ್ತೆ. ಓಕೆ. ಸೊ ಎಂಟೈರ್ ಇದರಲ್ಲಿ ಆಲ್ಮೋಸ್ಟ್ ನಾವ್ ಇವಾಗ 300 ಸೈಟ್ ಇದೆ. ಓಕೆ. 300 ಸೈಟ್ಸ್ಗಳು. ಹೌದು, 300 ಸೈಟ್ಸ್ ಬರುತ್ತೆ. ಓಕೆ. 300 ಸೈಟ್ಸ್ ಅಲ್ಲಿ ನಮಗೆ 30-40, 30-50 ಮತ್ತೆ 40-60 ಅಲ್ಲಿ ಇದೆ. ಸ್ವಲ್ಪ ಆಡ್ ಸೈಟ್ಸ್ ಇದೆ. ಆಡು ಸಿಗುತ್ತೆ. ಹೌದು. ಯಾರಿಗಾದ್ರು ಚಿಕ್ಕದ್ ಬೇಕಂದ್ರೆ ಯಾವ್ದಾದ್ರು ಸಿಗ್ಬೋದಾ ಸರ್? ಚಿಕ್ಕದ್ ಬೇಕಂದ್ರೆ ಸ್ಲೈಟ್ಲಿ ಅರೌಂಡ್ ಒಂದು 900 ಸ್ಕ್ವೇರ್ ಫೀಟ್ ಆ ರೇಂಜ್ ಅಲ್ಲಿ ಇದೆ. ಆ ರೇಂಜ್ ಅಲ್ಲಿ ಟೋಟಲ್ 300 ಸೈಟ್ಸ್. 300 ಸೈಟ್ ಇದೆ. ಇದೇನು ಇಲ್ಲೊಂದೇನೋ ಆಫೀಸ್ ತರ ಮಾಡಿದ್ದೀರಾ? ಇದು ಬಂದ್ಬಿಟ್ಟು ನಮ್ದು ಆಫೀಸ್, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಆಫೀಸ್ ಇದೆ. ಸೊ ಕಸ್ಟಮರ್ ಯಾರೇ ಬಂದ್ರು ಇಲ್ಲೇ ಕೂತ್ಕೊಂಡು ಇಲ್ಲೇ ಡಿಸ್ಕಸ್ ಮಾಡಿ ಎಂಟೈರ್ ಟ್ರಾನ್ಸಾಕ್ಷನ್ ಇಲ್ಲೇ ಕಂಪ್ಲೀಟ್ ಮಾಡ್ಬೋದು. ಸೊ ಇಲ್ಲೇ ಬರ್ಬೋದು. ಎಸ್. ಸೊ ನಿಮ್ಮ ಉಪಕಾರ ಅವ್ರದ್ದು ಇಲ್ಲೇ ಆಫೀಸ್ ಮಾಡ್ಬಿಟ್ಟಿದ್ದೀವಿ? ಹೌದು, ಲೇಔಟ್ ಅಲ್ಲಿ ಆಫೀಸ್ ಮಾಡ್ಬಿಟ್ಟಿದೀವಿ. ಕಮ್ಯುನಿಕೇಶನ್ ಈಸಿ ಇರುತ್ತೆ ಅಂತ. ಇಲ್ಲ. ಓಕೆ ಓಕೆ. ಸೊ ಕಮ್ಯುನಿಕೇಶನ್ ಈಸಿ ಇರುತ್ತೆ ಅಂತ ಇಲ್ಲೇ ಆಫೀಸ್ ಮಾಡಿದೀವಿ. ಸೊ ಎಂಟೈರ್ ಟ್ರಾನ್ಸಾಕ್ಷನ್ ಇಲ್ಲೇ ಕಂಪ್ಲೀಟ್ ಆಗುತ್ತೆ. ಸೂಪರ್ ಸರ್. ಇವಾಗ ಒಳಗಡೆ ಬರ್ತಾ ಇದ್ದಂಗೆ ಸೊ ಇನ್ನರ್ ರೋಡ್ಗಳು ಎಷ್ಟು ಅಗಲ ಮಾಡಿದೀರಾ ಟೋಟಲ್ ಆಗಿ? ಸರ್ ಎಂಟ್ರಿ ಆಗಿದ ತಕ್ಷಣನೇ ಈ ಮೇನ್ ರೋಡ್ ಎಲ್ಲ 40 ಅಡಿ ರೋಡ್ ಬರುತ್ತೆ. 40 ಫೀಟ್ ರೋಡ್ ಬರುತ್ತೆ. ಸೊ ಯಾವ ರೋಡ್? CC ರೋಡ್ ಇದು? ಸೊ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಮುಂದೆ ಇಲ್ಲಿವರೆಗೂ CC ರೋಡ್ ಹಾಕಿದೀವಿ. ಇದು ಬಿಟ್ರೆ ಇಲ್ಲಿ ಬಂದ್ಬಿಟ್ಟು ಬ್ಲಾಕ್ ಟಾಪ್ ಹಾಕಿದೀವಿ. ಎಸ್. ಓಕೆ. ವಾಟ್ ಅಬೌಟ್ TC? ಸೈಟ್ ಅಂದ್ಮೇಲೆ ತುಂಬಾನೇ TC ಹೌದು, ಟೋಟಲ್ ಬಂದ್ಬಿಟ್ಟು 3 TC ಇದೆ. ಓಕೆ ಓಕೆ. 3 TC ಇದೆ ನಮ್ದು ಎಂಟೈರ್ ಲೇಔಟ್ ಅಲ್ಲಿ. ಸೊ ಸಫಿಶಿಯಂಟ್ ಆಲ್ರೆಡಿ ಡೆಪಾಸಿಟ್ ಎಲ್ಲ ಆಗಿದೆ. ಪವರ್ ಲೈನ್ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ ಸರ್. ಸೊ ಕರೆಂಟ್ ರನ್ನಿಂಗ್ ಅಲ್ಲಿ ಇದೆ. ಸೊ ವಾಟ್ ಅಬೌಟ್ ವಾಟರ್ ವ್ಯವಸ್ಥೆ? ಸರ್ ನೋಡಲ್ಲಿ ನೀವು ಓವರ್ ಟ್ಯಾಂಕ್ ನೋಡ್ತಾ ಇರ್ಬೋದು. ಅಲ್ಲಿ ಓವರ್ ಟ್ಯಾಂಕ್ ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಿದೆ. ಝೂಮ್ ಮಾಡಿ ತೋರಿಸ್ಬಿಡ್ತೀನಿ ರೀ. ಸೊ ಎಷ್ಟು ಲೀಟರ್ ಟ್ಯಾಂಕ್ ಸರ್? 3 ಲಕ್ಷ ಲೀಟರ್ ಕೆಪಾಸಿಟಿ ಇರುವಂತ ಟ್ಯಾಂಕ್ ಅದು. ಪ್ಲಸ್ ಸಂಪು 3 ಲಕ್ಷ ಇದೆ. 3 ಲಕ್ಷ? ಹೌದು. ಇಲ್ಲಿ ನೋಡಿ ಸಂಪು ಗ್ರೌಂಡ್ ಲೆವೆಲ್ ವಾಟರ್ ಇಲ್ಲಿ ಸಂಪು ಒಂದಿದೆ ನೋಡಿ. ಇದು ಬೇರೆ ಮಾಡ್ಬಿಟ್ಟು. ಹೌದು, ಇಲ್ಲಿ ಸ್ಟೋರೇಜ್ ಆಗುತ್ತೆ. ಇಲ್ಲಿ ಸ್ಟೋರೇಜ್ ಇಂದ ಅಲ್ಲಿಗೆ ವಾಟರ್ ಟ್ಯಾಂಕ್ ಗೆ ಪಂಪ್ ಆಗುತ್ತೆ. 2 ಕಡೆ 3 ಲಕ್ಷ. ಹೌದು.
ಸರ್ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಯಾವಾಗ ಔಟ್ಸ್ಕಟ್ ಅಂತ ಬಂದಾಗ Yes, sir. ಸೊ ಎಲ್ಲಾದ್ರೂ ಒಂದು ಒಳ್ಳೆ ವಿಸಿಟಿಂಗ್ ಪ್ಲೇಸಸ್ ಇದ್ರೆ ಹೌದು. ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ. ನಾವು ಕೂಡ ಈ ಕಡೆ ತುಂಬಾ ಸತಿ ಬಂದಿದ್ದೀವಿ. ಹೌದು. ಸೊ ನಿಮ್ಮ ಬಾಯಿಂದನೇ ಹೇಳ್ಬಿಡಿ. ಸೊ ಇಲ್ಲಿ Yes, sir. ಸುತ್ತಮುತ್ತಲು ಒಳ್ಳೆ ವಿಸಿಟ್ ಮಾಡೋ ಪ್ಲೇಸಸ್, ವೀಕೆಂಡ್ ಪ್ಲೇಸಸ್ ಯಾವ್ದಾದಿದೆ ಸರ್ ಇಲ್ಲಿ? ಸೊ ಅದಕ್ಕೆ ಈ ಲೊಕೇಶನ್ ಮಟ್ಟು ಬೆಸ್ಟ್ ಸರ್ ಆಕ್ಚುಲಿ. ಸೊ ಇಲ್ಲಿ ನಿಯರ್ ಬೈ ಅಂತ ಬಂದ್ರೆ ಮೇನ್ ಟೆಂಪಲ್ ಅಂತ ಬಂದ್ರೆ ಮಲೆ ಮಹದೇಶ್ವರ ಬೆಟ್ಟ ಇದೆ. ಮಲೆಮಹದೇಶ್ವರ ಬೆಟ್ಟ ಹತ್ರ ಆಗುತ್ತಾ? ಇಲ್ಲಿಂದ ಜಸ್ಟ್ 70 ಕಿಲೋಮೀಟರ್ಸ್ ಸರ್. ಓಕೆ ಓಕೆ. ಆಮೇಲೆ ನೆಕ್ಸ್ಟ್ ಮತ್ತೆ ಆಮೇಲೆ ನೀವು ಬಂದ್ರೆ ಶಿವನ್ ಸಮುದ್ರ ಹೋಗ್ಬೋದು, ಗಗನಚುಕ್ಕಿ ಭರಚುಕ್ಕಿ ಹೋಗ್ಬೋದು. ಓಕೆ, ದೇರ್ ಆರ್ ತುಂಬಾ ಟೂರಿಸ್ಟ್ ಪ್ಲೇಸಸ್ ಇದೆ ಸರ್ ಹತ್ರದಲ್ಲಿದೆ. ಹತ್ರದಲ್ಲಿ. ಇವಾಗ ಹೇಳಿದ್ರೆ ಇದಿಷ್ಟು ಇವೆಲ್ಲ ಹೋಗ್ಬೇಕಂದ್ರೆ ಒಂದು ಎಷ್ಟೊಂದು ಅರ್ಧ ಗಂಟೆಲಿ ಹೋಗ್ಬೋದು? ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆಲಿ ಈ ಪ್ಲೇಸಸ್ ಎಲ್ಲ ನೀವು ಕವರ್ ಮಾಡ್ಬೋದು. ಕವರ್ ಮಾಡ್ಕೊಂಡು. ಹೌದು, ಹೌದು. ಸೂಪರ್ ಆಗಿ ಹೇಳಿದ್ರೆ ಸರ್. ಇವಾಗ ಇಂತ ಒಂದು ಒಳ್ಳೆ ಲೇಔಟ್ ಅನ್ನ ತಗೊಂಡ್ಬರ್ತಿದ್ರೆ ಅಂದ್ರೆ ಉಪಕಾರ್ ಬಗ್ಗೆ ಆಲ್ರೆಡಿ ನೋಡಿದವ್ರಿಗೆ ಗೊತ್ತು, ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ. ಸೊ ಉಪಕಾರ್ ವೆಂಚರ್ಸ್ ಬಗ್ಗೆ ಒಂಚೂರು ಕೆಲವೊಂದು ಡೀಟೇಲ್ಸ್ ಕೊಡಬಹುದಾ? ಫಾರ್ ಎಕ್ಸಾಂಪಲ್ ಪಾಸ್ಟ್ ಎಷ್ಟು ವರ್ಷದಿಂದ ಇದ್ದೀರಾ, Yes. ಎಷ್ಟು ಪ್ರಾಜೆಕ್ಟ್ ಮಾಡಿದೀರಾ, ಕರೆಂಟ್ ಎಷ್ಟು ನಡೀತಾ ಇದೆ, ಸ್ವಲ್ಪ ಡೀಟೇಲ್ಸ್ ಕೊಟ್ಬಿಡಿ ಸರ್. ನೋಡಿ, ನಾವು ಉಪ್ಕಾರ್ ಡೆವಲಪರ್ಸ್ ಬಂದ್ಬಿಟ್ಟು ಸಿನ್ಸ್ 1974 ಇಂದ ನಾವು ಇರೋದು ಈ ಫೀಲ್ಡ್ ಅಲ್ಲಿ. 74 ಇಂದ ಇದು ಇದ್ದೀರಾ? 52 ಇಯರ್ಸ್ ಸರ್. ಓಕೆ ಓಕೆ ಓಕೆ. 52 ವರ್ಷದಿಂದ ಇದೀವಿ. ಬ್ಯಾಂಗ್ಳೂರಲ್ಲಿ ತುಂಬಾ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀವಿ. ಸರಿ. ಸ್ಟಿಲ್ ಬ್ಯಾಂಗ್ಳೂರಲ್ಲಿ ಪ್ರಾಜೆಕ್ಟ್ಸ್ ನಡೀತಿದೆ. ಮತ್ತೆ ಈಗ ಬಂದ್ಬಿಟ್ಟು ಮೈಸೂರಲ್ಲೂ ಸ್ಟಾರ್ಟ್ ಮಾಡಿದೀವಿ. ಸೊ ಮೈಸೂರಲ್ಲಿ ನೀವು ನೋಡ್ದಂಗೆ ಹುಣಸೂರ್ ಹತ್ರ 2 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀವಿ. ಒಂದು KHP ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀವಿ, ಹೌಸಿಂಗ್ ಬೋರ್ಡ್. ಇನ್ನೊಂದು ನಮ್ದು ಉಪ್ಕಾರ್ ವಿಂಟೇಜ್ ಅಂತ ನೀವು ಒಂದ್ಸಲ ನಾನು ಕೂಡ ಹೌದು ಮಾಡಿದ್ರಿ. ಸೊ ಆ ಲೇಔಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಈಗ ಕೊಳ್ಳೇಗಾಲ ಹತ್ರ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಮೈಸೂರ್ ಹತ್ರ ಇನ್ನೊಂದು 2 ಲೇಔಟ್ ಬರ್ತಿದೆ. ಅದು ಶಾರ್ಟ್ ಟೈಮ್ ಅಲ್ಲಿ ನಾನು ನಿಮ್ಗೆ ರಿಲೀವ್ ಮಾಡ್ಕೊಡ್ತೀವಿ. ಆದಷ್ಟು ಬೇಗ ಬರುತ್ತೆ. ಆದಷ್ಟು ಬೇಗ ಬರುತ್ತೆ ಸರ್. ಮೇನ್ ಆಗಿ ನನಗೇನ್ ಇಷ್ಟ ಆಗಿದ್ದು ಅಂತಂದ್ರೆ 50+ ಇಯರ್ಸ್ ಇಂದ ಈ ಫೀಲ್ಡ್ ಅಲ್ಲಿ ಇದ್ದೀರಾ ನೀವು. ತುಂಬಾ ಚೆನ್ನಾಗಿ ಹೇಳಿದ್ರೆ. ಇವಾಗ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಲೇಔಟ್ ಅಂತ ಬಂದಾಗ. ಸೊ ಜನ ಬರೋರು ಯೋಚನೆ ಮಾಡ್ತಾರೆ ಏನೇನ್ ಸ್ಕೂಲ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಏನ್ ಲೀಸ್ಟ್ ಮಾಡ್ಬಿಟ್ಟಿದ್ರಾ ಹೇಳಿ ಸರ್ ನಮ್ಗೆ. ಈಗ ಹಾಸ್ಪಿಟಲ್ಸ್ ಅಂತ ಬಂದಾಗ ಹಾಸ್ಪಿಟಲ್ ಇದೆ. ಸೊ ಮತ್ತೆ ಇನ್ನೊಂದು RK ಹಾಸ್ಪಿಟಲ್ ಅಂತ ಒಂದಿದೆ. ಇದೆಲ್ಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಸರ್. ಓಕೆ, ಮಲ್ಟಿ ಸ್ಪೆಷಾಲಿಟಿ ಹೌದು ಚೆನ್ನಾಗಿರೋದು. ಹೌದು. ಮತ್ತೆ ಇನ್ನೊಂದು ಗವರ್ನಮೆಂಟ್ ಹಾಸ್ಪಿಟಲ್ ಇದೆ, ಅದು ಚೆನ್ನಾಗಿದೆ. ಓಕೆ, ಕೊಳ್ಳೇಗಾಲದಲ್ಲಿ. ಓಕೆ. ಸೊ ಹಾಸ್ಪಿಟಲ್ಸ್ಗೆ ಯಾವುದೇ ತೊಂದರೆ ಇಲ್ಲ ಸರ್. ಸೊ ಎಲ್ಲ ಜಸ್ಟ್ ಒಂದು 5 ಮಿನಿಟ್ಸ್ ಡಿಸ್ಟೆನ್ಸ್, ಮೀನ್ಸ್ 5 ಮಿನಿಟ್ಸ್ ಜರ್ನಿಯಲ್ಲಿ ಹಾಸ್ಪಿಟಲ್ಸ್ ಎಲ್ಲ ಸಿಗೋದು, ರೀಚ್ ಆಗ್ಬಿಡುತ್ತೆ. ವಾಟ್ ಅಬೌಟ್ ಸ್ಕೂಲ್ಗಳು? ಸರ್ ಸ್ಕೂಲ್ಸ್ ಅಂತ ಬಂದ್ರೆ ನೋಡಿ, ವೈಷ್ಣವಿ ಸ್ಕೂಲ್ಸ್ ಇದೆ, ವಿಡ್ಸಮ್ ಸ್ಕೂಲ್ ಇದೆ, ಮತ್ತೆ ನಿಸರ್ಗ ಸ್ಕೂಲ್ ಅಂಡ್ ಕಾಲೇಜಸ್ ಇದೆ. ಸೊ ನಿಮ್ಗೆ ಎನಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, ಪ್ಲಸ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದೆ. ಸೊ ಎವ್ರಿಥಿಂಗ್ ಇಸ್ ಅವೈಲೇಬಲ್. ಸೊ ಬೇಸಿಕಲಿ ಬೇಕಾಗಿರುವಂತ ವಸ್ತುಗಳು ಪ್ರತಿಯೊಂದು ಇದೆ ಸರ್. ಇಲ್ಲಿ ನನಗೆ ಒಂದು ಡೌಟ್ ಬರ್ತಾ ಇದೆ ಸರ್. ನೀವು ಹೇಳಿದ್ರಿ ಇದು ಕೊಳ್ಳೇಗಾಲ ಹತ್ರನೇ ಇರೋದ್ರಿಂದ, ಸೊ ಇಲ್ಲಿ ಸೈಟ್ ತಗೊಳ್ಳೋರು ಯಾರಿಗೆ ಬೆಟರ್ ಈ ಸೈಟ್ ನಿಮ್ ಪ್ರಕಾರ? ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ಲಾಸ್ಟ್ ಟೈಮ್ ನೀವು ಹುಣಸೂರು ಮಾಡಿದ್ರೆ ತುಂಬಾ ಜನ ದೂರ ಅನ್ಕೊಂಡಿರ್ಬೋದು, ಬಟ್ ಅದು ಕೆಲವೊಬ್ಬರಿಗೆ ಅದು ಸರಿ ಕರೆಕ್ಟ್, ಪರ್ಫೆಕ್ಟ್ ಪ್ಲೇಸ್ ಅದು. ಮೈಸೂರು ಅವ್ರಿಗೆ, ಹುಣಸೂರು ಅವ್ರಿಗೆ, ಹುಣಸೂರಿಂದ ಮುಂದೆ ಇರೋರಿಗೆ, ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇರೋರಿಗೆ, ಅವ್ರಿಗೆಲ್ಲ ಕರೆಕ್ಟ್. ಅದಕ್ಕೊಂದೇ ಒಂದು ಇದು ಹೇಳ್ಬಿಡ್ತೀನಿ ಮಾಡಿದಕ್ಕೆ. ಸೊ ನಾವು ಅನ್ಕೊಂಡ್ವಿ ಹೋಗ್ಲಿ ಅಲ್ಲಿ ಸರೌಂಡಿಂಗ್ ಅವ್ರಿಗೆ ಮಾತ್ರ ಇದು ಫೀಸಿಬಲ್ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಆಮೇಲೆ ನಾವು ನಮ್ ರೆಸ್ಪಾನ್ಸ್ ಹೇಗಿತ್ತಂದ್ರೆ ಆಲ್ಮೋಸ್ಟ್ 60% ಆಫ್ ಕಸ್ಟಮರ್ ಬ್ಯಾಂಗ್ಳೂರ್ ಕಸ್ಟಮರ್ ಇನ್ವೆಸ್ಟ್ ಮಾಡಿದ್ದಾರೆ ಸರ್. ಬೆಂಗಳೂರಿಂದ ಬಂದು ಅಲ್ಲಿ ಇನ್ವೆಸ್ಟ್ ಮಾಡಿದಾರಾ? ಓಕೆ, ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. ನಾವು ಲಾಸ್ಟ್ ಟೈಮ್ ಮಾಡ್ಬೇಕಾದ್ರೆ ಜಸ್ಟ್ ಒಂದ್ 2 ಮನೆ 3 ಮನೆ ಇತ್ತು ಆಗ ಅಲ್ಲಿ ಲೇಔಟ್ ಅಲ್ಲಿ. ಇವಾಗ ನೋಡಿದ್ರೆ ಆಲ್ಮೋಸ್ಟ್ 15-20 ಮನೆ ಆಗ್ಬಿಟ್ಟಿದೆ. 20 ಮನೆ ಬಂದಿದೆ. 20 ಮನೆ ಬಂದಿದೆ ಓಕೆ, 1 ಇಯರ್ ಅಲ್ಲಿ. ಓಕೆ ಓಕೆ ಓಕೆ. ಸೊ ಅದೇ ತರಾನೇ ಈ ಕೊಳ್ಳೇಗಾಲದಲ್ಲಿ ಅಷ್ಟೇ. ಇಲ್ಲಿ ನೋಡಿ, ಇದು ನಮ್ಗೆ ಕನೆಕ್ಟಿವಿಟಿ ಇಂಪಾರ್ಟೆಂಟ್ ಅಲ್ವಾ ಸರ್? ಸೊ ಇದು ಜಸ್ಟ್ ಹೈವೇಗೆ ಅಟ್ಯಾಚ್ ಇರೋದ್ರಿಂದ ಸೊ ನಿಮ್ಗೆ ಬ್ಯಾಂಗ್ಳೂರಿಂದನೂ 2.5 ಅವರ್ ಜರ್ನಿ. ಕರೆಕ್ಟ್, ಓಕೆನಾ? ಈ ಕಡೆ ಮದ್ದೂರು, ಮಳವಳ್ಳಿ, ಈ ಕಡೆ ಹೋದ್ರೆ ಚಾಮರಾಜನಗರ, ಕೊಳ್ಳೇಗಾಲ. ಸೊ ಈ ಸರೌಂಡಿಂಗ್ ಅಲ್ಲಿ ಯಾರೇ ಇದ್ರೂನು ಇದೆಲ್ಲ ಹೋಗಿ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಅಂತವ್ರಿಗೆಲ್ಲ ತುಂಬಾ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಬೆಟರ್ ಅಂತ ಹೇಳ್ತಾರೆ. ವಾಟ್ ಅಬೌಟ್ ಇನ್ವೆಸ್ಟ್ಮೆಂಟ್? ಬಿಡಿ, ನಮಗೆ ರೀಚ್ ಇರುತ್ತೋ ಇಲ್ವಾ? ಹೌದು, ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾರೆ ಕೆಲವೊಬ್ರು. ಕರೆಕ್ಟ್. ಯಾಕಂತಂದ್ರೆ ಈ ಕಾಲದಲ್ಲಿ 1000-2000 ರೂಪಾಯಿ ಸೈಟ್ ಸಿಗದೇ ಇಲ್ಲ. ಅಂತದ್ರಲ್ಲಿ ನೀವು ಒಳ್ಳೆ ಬೆಲೆ ಕೊಡ್ತಾ ಇದ್ರೆ ಅದು ಆಮೇಲೆ ಹೇಳ್ತೀವಿ. KHP ಒಂದು ಸೈಟ್ಗಳು ಈ ಬೆಲೆಗೆ ಸಿಗ್ತಾ ಇದೆ ಅಂತಂದ್ರೆ ತುಂಬಾ ಜನ ಯೋಚನೆ ಮಾಡಬಹುದು, ನಾಳೆ ದಿನ ನಮ್ಗೇನಾದ್ರೂ ಒಳ್ಳೆ ರಿಟರ್ನ್ಸ್ ಸಿಗ್ಬೋದಾ, ಗೋಲ್ಡ್ ಅಲ್ಲಿ ಹಾಕೋ ಬದಲು ಇಲ್ಲ ಹಾಕ್ಬೋದಾ, ನಾವು ಬೇರೆ ಏನೋ ತಗೊಳ್ಳೋ ಬದಲು ಇಲ್ಲೊಂದು ತಗೋಬೋದಾ ಅಂತ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಸರ್? ಇನ್ನೊಂದು ಅದಕ್ಕೆ ಹೇಳ್ತೀನಿ ನೋಡಿ. ಇದು ಬಂದ್ಬಿಟ್ಟು ಪ್ಲಸ್ ಪಾಯಿಂಟ್ ಬಂದು KHP ಟ್ಯಾಗ್ ಲೈನ್ ಇದೆ. ಕರೆಕ್ಟ್, ಹೌಸಿಂಗ್ ಬೋರ್ಡ್ ಪ್ರಾಜೆಕ್ಟ್. ಸೊ ಯಾವತ್ತಿದ್ರು ಸೇಲ್ ಆಗೇ ಆಗುತ್ತೆ ಹೌಸಿಂಗ್ ಬೋರ್ಡ್ ಪ್ರಾಜೆಕ್ಟ್. ಮತ್ತೆ ಇನ್ನೊಂದು, ನೀವು ಬೇರೆ KHP ಪ್ರಾಜೆಕ್ಟ್ ಡೆವಲಪ್ಮೆಂಟ್ ನೋಡಿ, ಉಪ್ಕಾರ್ ಡೆವಲಪರ್ಸ್ ಅವ್ರು ಮಾಡಿರೋ ಡೆವಲಪ್ಮೆಂಟ್ ನೋಡಿ ಸರ್, ಅಲ್ವಾ? ಮೇನ್ ಡೆವಲಪ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಸೊ ನೋಡಿ, ಯಾವುದೇ ಒಂದು ಪ್ರಾಜೆಕ್ಟ್, ನಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಇಲ್ಲಿ ನಾವು ತುಂಬಾ ಪ್ರಾಜೆಕ್ಟ್ಸ್ ಮಾಡಿದೀವಿ. ನೀವು ಒಂದು KHP ಪ್ರಾಜೆಕ್ಟ್ ಹುಣಸೂರಲ್ಲೂ ಮಾಡಿದೀವಿ ಸರ್. ಸರಿ, ಮುಂಚೆ ಆಲ್ಮೋಸ್ಟ್ ಅದೊಂದು 10 ಇಯರ್ಸ್ ಆಯ್ತು. ಸೊ ಅಲ್ಲಿ ಈಗ ನಾವು ಸೇಲ್ ಮಾಡಿದ್ದಾಗ 800 ರೂಪಾಯಿ, 680 ಇಂದ 800 ರೂಪಾಯಿ. ಕರೆಂಟ್ ಪ್ರೈಸ್ ಇಸ್ 2500 ರೂಪೀಸ್ ಹೋಗ್ತಿದೆ. ಓಕೆ ಓಕೆ ಓಕೆ. ಸೊ ಇಲ್ಲಿ ಇವಾಗ ನಾವು ಇದು ಅಲ್ಲಿಕ್ಕಿಂತ ಇನ್ನೂ ಬೆಟರ್ ಆಗಿ ಮಾಡಿದೀವಿ ಡೆವಲಪ್ಮೆಂಟ್. ಓಕೆ ಓಕೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ ಹಾಕೋದ್ರಿಂದ KHP ಟ್ಯಾಗ್ ಲೈನ್ ಇದೆ. ಸೊ KHP ಟ್ಯಾಗ್ ಲೈನ್ ಇರುವಾಗ ಆಲ್ವೇಸ್ ಯಾವತ್ತೂ ಅಷ್ಟೇ KHP ಪ್ರಾಜೆಕ್ಟ್ಸ್ ಒಂದು 5 ಇಯರ್ಸ್ ಅಲ್ಲಿ ಡಬಲ್
ರೆಸ್ಪಾನ್ಸ್ ಆಗೇ ಆಗುತ್ತೆ. 5 ಇಯರ್ಗೆ ನಾವು ಒಳ್ಳೆ ಅಪ್ರಿಷಿಯೇಷನ್ ಪಡಿಬಹುದು, ಅಪ್ರಿಷಿಯೇಷನ್ 100% ಅಪ್ರಿಷಿಯೇಷನ್. ಸೊ ಇದು ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ತುಂಬಾ ಜನ ಅನ್ಕೊಬಹುದು ಯಾರು ಇವರು ಕೊಳ್ಳೇಗಾಲಕ್ಕೆ ಹೋಗ್ತಾರೆ ಅಂತ ಕೇಳ್ಬೋದು. ಹುಣಸೂರ್ಗೆ ಹೋಗಿದಿರತ್ತೆ, ಕೊಳ್ಳೇಗಾಲ ಬರೋದೇ ದೊಡ್ಡದು. ಸರ್ ಈಗ ಬ್ಯಾಂಗ್ಳೂರಿಂದ ಹುಣಸೂರ್ಗೆ ಟೈಮ್ ತಗೊಳುತ್ತೆ, 3 hours ಮೇಲೆ ಕೊಳ್ಳೇಗಾಲ ಬೇಗ ಬರುತ್ತೆ ಅಲ್ವಾ? ಹೌದು. ಸೊ ಅದಕ್ಕೋಸ್ಕರ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ದೀರಾ, 1000 ಚಿಲ್ಲರೆಲ್ಲ ಒಂದು ಸೈಟ್ ಬೇಕು, ನಾಳೆ ದಿನ ಇದೇ ನಮಗೆ 2-2.5 ಸಾವಿರ ಆಗಬೇಕು ಅಂತಂದರೆ ಸರ್ ಹೇಳ್ದಂಗೆ 5 ವರ್ಷ ಕಾಯಬೇಕಾಗಿಲ್ಲ. KHB ಟ್ಯಾಗ್ ಲೈನ್ ಇರೋದ್ರಿಂದ ಇಲ್ಲಿನ ಡೆವಲಪ್ಮೆಂಟ್ ನೋಡ್ತಾ ಇದ್ರೆ ಡೆಫಿನೆಟ್ಲಿ ನನ್ನ ಪ್ರಕಾರ 3 ವರ್ಷದಲ್ಲಿ ಇದು ಡಬಲ್ ಆಗುತ್ತೆ 100%. ಯಾಕಂದ್ರೆ ನಾನು ಎಲ್ಲ ಕಡೆ ನೋಡ್ತೀನಲ್ಲ. ಸೊ ಬೆಂಗಳೂರಲ್ಲೆಲ್ಲ 1.5-2 ವರ್ಷಕ್ಕೆಲ್ಲ ಡಬಲ್ ಆಗ್ತಾ ಇದೆ. ಸೊ ಅದನ್ನ ಕಂಪೇರ್ ಮಾಡಿದ್ರೆ ದಿಸ್ ವಿಲ್ ಬಿ ಇನ್ 3 to 4 years ಅಲ್ಲಿ ಡಬಲ್ ಆಗುತ್ತೆ. 3 to 4 years ಅಲ್ಲಿ 100% ಡಬಲ್ ಆಗುತ್ತೆ. ಎಸ್. ಅಂಡ್ ಇನ್ನೊಂದು ಸಾರ್ ಹೇಳಿದ್ರು ಡೆವಲಪ್ಮೆಂಟು, ಏನಂತ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ಆ ಕಡೆ ತಿರ್ಸಿ ನೋಡಿ, ಅಲ್ಲಿ ಮಾಡಿರುವಂಥ ಪಾರ್ಕ್ಗಳಿರ್ಬೋದು. ಆಮೇಲೆ ಮೇನ್ ಆಗಿ ಭಾಳ ಇಷ್ಟ ಆಗಿದ್ದು ಒಂದು ವಿಚಾರ ಸರ್, ಬನ್ನಿ ಇಲ್ಲಿ ಬನ್ನಿ ತೋರಿಸ್ತೀನಿ ಸರ್. ಇದು ಒಂದು ಸ್ಪೇಸ್ ತೋರ್ಸೋಣ ನಾವು ಆಕ್ಚುಲಿ, ಓಕೆನಾ? ಸೊ ರೋಡ್ ಅಂತೂ ತುಂಬಾ ಚೆನ್ನಾಗಿದೆ. ಸಿವಿಲ್ 30 feet ಸರ್, ಇದು 40 feet ರೋಡ್ ಸರ್. 40 feet ರೋಡ್, 40 feet ರೋಡ್. ವಾವ್. ಒಂದು ಅಂಡ್ ಡೆವಲಪ್ಮೆಂಟ್, ನಿಮ್ಮ ಒಂದು ಸೈಟ್ಗೆ ಅಪ್ರೋಚ್ ಆಗ್ತಾ ಇರಬೇಕಾದ್ರೆ ಸರಿಯಾದಂಥ ಒಂದು ರ್ಯಾಂಪ್ ಕೊಡುವಂಥದ್ದು ಇರ್ಬೋದು. ಇನ್ನೊಂದು, ನಿಮ್ಮ ಜಾಗದಲ್ಲಿ ನೀವು ಗಿಡ ನೆಟ್ಕೋಬೇಕನ್ನೋ ಅಗತ್ಯನೇ ಇಲ್ಲ, ಇಲ್ಲೇ ಒಂದು ಪ್ಲಾಂಟರ್ ಬಾಕ್ಸ್ ಮಾಡಿಕೊಟ್ಬಿಟ್ಟಿದ್ದಾರೆ. ಏನಿದ್ರು ಕೂಡ ಇಲ್ಲೇನೆ ಗಿಡ ನೆಟ್ಕೋಬಹುದು, ಮಾಡ್ಕೋಬಹುದು. ಪ್ರಾಪರ್ ಆಗಿರುವಂತಹ ಡ್ರೈನೇಜ್ ಎಲ್ಲ CC ಡ್ರೈನ್ ತಾನೆ? CC ಡ್ರೈನೇಜ್ ಸರ್, ಕವರ್ ಮಾಡ್ಬಿಟ್ಟಿದ್ದೀರಾ? ಕವರ್ಡ್ CC ಡ್ರೈನ್ ಆಗಿದೆ, ಫುಲ್ ಕವರ್ಡ್ ಸ್ಲ್ಯಾಬ್ ಹಾಕಿದೀವಿ. ಸಿವೇಜ್ಗೆ ಏನ್ ಮಾಡಿದ್ದೀರಾ? ಪ್ಲಾಂಟ್ ಇದೆಯಾ ಸಿವೇಜ್? ಹೌದು, ಸಿವೇಜ್ ಪ್ಲಾಂಟ್ ಇದೆ, STP ಇದೆ. ಸೊ ಎಲ್ಲ UGD ಬಂದ್ಬಿಟ್ಟು STPಗೆ ಹೋಗುತ್ತೆ. STPಗೆ ಹೋಗುತ್ತೆ. ಸೊ ನೀವು ಫುಟ್ಪಾತ್ ಇಲ್ಲಿಗೆ ಮುಗಿಸೋ ಬದಲು ಎಕ್ಸ್ಟ್ರಾ ಒಂಚೂರು ತಗೊಂಡಿದ್ದೀರಾ? ಹೌದು. ಯಾಕೆ ಇಷ್ಟೊಂದು ಸರ್? ಇದು ನಾವು ಎಕ್ಸ್ಟ್ರಾ ಅಂದ್ರೆ ನೋಡಿ, ಇಲ್ಲಿ ಈಗ ಮನೆ ಕಟ್ಟಿದ್ರೆ ಆಲ್ಮೋಸ್ಟ್ ಎಲ್ಲರೂ ಸುಮ್ಮನೆ ಫುಲ್ ಮುಂದೆ ಬಂದ್ಬಿಡ್ತಾರೆ, ಮುಂದೆ ಪ್ರೊಜೆಕ್ಷನ್ ತಗೊಂತಾರೆ. ಹೌದು. ಸೊ ಅದರಿಂದ ನಾವು ಇದೊಂದು ಡ್ರೈನ್ ಆದ್ಮೇಲೆ ಒಂದು ಸುಮಾರು ಫುಟ್ಪಾತ್ ಬಿಟ್ಟು ಇನ್ನೂ ಸ್ವಲ್ಪ ಫುಟ್ಪಾತ್ ಎಕ್ಸ್ಟೆಂಡ್ ತಗೊಂಡಿದೀವಿ. ಸೊ ಅವಾಗ ಅಂದ್ರೆ ಮನೆ ಮುಂದೆ ಸ್ವಲ್ಪ ಸ್ಪೇಸ್ ಇರುತ್ತೆ, ಜಾಗ ಇರುತ್ತೆ. ಇದು ತುಂಬಾ ಒಳ್ಳೇದು. ಆಮೇಲೆ ಇನ್ನೊಂದು ನಂಗೆ ಅರ್ಥ ಆಗ್ಲಿಲ್ಲ, ಇದು ತುಂಬಾ ಕಡೆ ನೋಡಿದೀನಿ, ಬಟ್ ಒಳ್ಳೆ ಇನಿಷಿಯೇಟಿವ್, ಬೌಂಡ್ರಿ ಲೈನ್. ಹೌದು, ಜಗಳ ಆಡೋದೇ ಬೇಡ. ಸರ್ ನಾವು ಹುಣಸೂರಲ್ಲಿ ಇನ್ನೊಂದು ಮಾಡಿದ್ವಿ ನಮ್ಮ ಪ್ರಾಜೆಕ್ಟ್ ಅಲ್ಲಿ, ಅದು ಇದು ರೆಡ್ ಬ್ರಿಕ್ಸ್ ಅಲ್ಲಿ ಹಾಕಿದ್ವಿ. ಅದೇನಾಗ್ತಿದೆ, ಲೈಫ್ ಇರ್ಲಿಲ್ಲ. ಆಲ್ಮೋಸ್ಟ್ ಒಂದು 2 years ಗೆಲ್ಲ ಬಂದ್ಬಿಟ್ಟು ಹೊಡೆದೋಗೋದು ತುಂಬಾ ಆಗ್ತಾ ಇತ್ತು. ಅದಕ್ಕೆ ಇಲ್ಲಿ ಇದು ಚೇಂಜೇ ಮಾಡ್ಬಿಟ್ವಿ. ಸೊ ನಾವು ಸಿಮೆಂಟ್, ಇದು ಸಿಮೆಂಟ್ ಬ್ರಿಕ್ಸ್, ಹೌದು, ಕಾಂಕ್ರೀಟ್ ಇಂದ ಮಾಡಿರೋದು. ಸೊ ಬ್ರಿಕ್ ತಂದು ಹಾಕಿದೀವಿ. ಇದು ಅವರು ಮನೆ ಕಟ್ಟಿ ಅವ್ರು ಕಿತ್ತಾಕೋವರೆಗೂ ಇದಿದ್ದೇ ಇರುತ್ತೆ. ಸೊ ಬೌಂಡ್ರಿ ಬಗ್ಗೆ ನಂದೊಂದು ಅರ್ಧ ಅಡಿ ಆ ಕಡೆ ಹೋಯ್ತು, ನಂದೊಂದು ಅರ್ಧ ಇಂಚ್ ಈ ಕಡೆ ಹೋಯ್ತು, ಸೀನೇ ಇಲ್ಲ. ಉಪ್ಕಾರ್ ಅವರೇ ನೀಟಾಗಿ ನಿಮ್ 30-40, 30-50, 60-40 ಆಡ್ ಸೈಟು ಎಲ್ಲ ಕ್ಲಿಯರ್ ಆಗಿ ಮಾಡ್ಬಿಟ್ಟಿದ್ದಾರೆ. ಸರ್ ಇಲ್ಲಿ ನಾವೇ ಓನ್ ಆಗಿ ಬೋರ್ ಹಾಕೊಂತೀವಿ ಅಂತಂದ್ರೆ ಒಳ್ಳೆ ನೀರು ಬರುತ್ತಾ ಸರ್ ಇಲ್ಲಿ? ಸರ್ ವಾಟರ್ ಸೋರ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಮೋರ್ ಓವರ್ ಇಂಡಿವಿಜುವಲ್ ಬೋರ್ ಹಾಕೋಣ ಅವಶ್ಯಕತೆ ಇಲ್ಲ, ಒಳ್ಳೆ ವಾಟರ್ ಸೋರ್ಸ್ ಇದೆ ನಮ್ಮ ಕಡೆಯಿಂದ. 3 ಲಕ್ಷ ಲೀಟರ್ ನೀವೇ ಕೊಡ್ತಾ ಇದ್ದೀರಾ? 3 ಲಕ್ಷ ಇನ್ನೇನಕ್ಕೆ ನೀವು 3 ಲಕ್ಷ ಖರ್ಚು ಮಾಡಿ ದುಡ್ಡು ಹಾಕಿ ಬೋರ್ ಮಾಡಿಸ್ಕೊಂತೀರಾ? ಬೇಕಾಗೇ ಇಲ್ಲ ಸರ್. ಇನ್ನೊಂದು ಬಹಳ ನನಗೆ ಇಷ್ಟ ಆಗಿದ್ದು ಇಲ್ಲಿನ ಒಂದು ಪಾರ್ಕ್. ಆ ಪಾರ್ಕ್ ಒಳಗೆ ಹೋಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಒಳಗೆ ಹೋಗಿ ಮಾತಾಡೋಣ, ಬನ್ನಿ ಹೋಗೋಣ. ಸರ್ ಪಾರ್ಕ್ ಬಗ್ಗೆ ನಾನು ಮಾತಾಡಲೇಬೇಕು. ಒಂದ್ಸತಿ ನಮ್ಮ ವೀಕ್ಷಕರಿಗೆ ಆ ಕಡೆ ತೋರಿಸಿ, ಹಿಂದ್ಗಡೆ ತೋರಿಸಿ. ನಿಮ್ಮ ಹಿಂದ್ಗಡೆ ಫುಲ್ ಅಲ್ಲೆಲ್ಲ ನೋಡಿ ಒಂದು ಪರ್ಗೋಲ ಎಲ್ಲ ಮಾಡಿಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ. ನಾವು ಮಾತಾಡ್ತಾ ಇರಬೇಕಾದ್ರೆ ನಿಮಗೆ ಡ್ರೋನ್ ಫುಟೇಜ್ ಕೂಡ ಬರ್ತಾ ಇರುತ್ತೆ. ಸೊ ಎಷ್ಟು ದೊಡ್ಡದು ಪಾರ್ಕ್ ಇರ್ಬೋದು, ಪ್ರತಿಯೊಂದು ಕೂಡ. ಸರ್ ನಾನು ಇವಾಗ ಕೇಳುವಂಥದ್ದೇ ಅಮ್ಯುನಿಟೀಸ್ಗಳ ಬಗ್ಗೆ. ಫಸ್ಟ್ ಬೇಸಿಕ್ ಅಮ್ಯುನಿಟೀಸ್ ಹೋಗೋಣ. ನಾವು ಹೇಳ್ತಾ ಇರಬೇಕಾದ್ರೆ ನಿಮಗೆ ಫುಟೇಜಸ್ಗಳು ಕೂಡ ಬರ್ತಾ ಇರ್ಬೋದು. ಬೇಸಿಕ್ ಅಂತ ಬಂದಾಗ ಪ್ರಾಪರ್ ಆದ ರೋಡ್ ಇದೆಯಾ? ಹೌದು ಸರ್. ಸಿವೇಜು ಡ್ರೈನ್ ಇದೆಯಾ? ಹೌದು. ವಾಟರ್ಗೆ ಪವರ್ಗೆ ಪ್ರಾಪರ್ ಆಗಿದೆಯಾ? ಪ್ರಾಪರ್ ಆಗಿದೆ, ಯಾವುದಕ್ಕೂ ಕೊರತೆ ಇಲ್ಲ. ಸರ್ ಇವಾಗ ನೋಡಿ, ಇಲ್ಲಿ ಯಾರೇ ಬಂದ್ ಸೈಟ್ ತಗೊಂಡ್ರು, ಇವನ್ ಮನೆ ಕಟ್ಟೋ ಪ್ರಾಸ್ಪೆಕ್ಟಿವ್ ತಗೊಂಡ್ರು ಇಮಿಡಿಯೇಟ್ ಬಂದ್ ಮನೆ ಕಟ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ನೀವು ವಾಟರ್ ಅಂತ ಹೇಳಿದ್ರೆ ನೋಡಿ, ಪಾರ್ಕ್ಗೆ ವಾಟರ್ ಆಲ್ರೆಡಿ ಹೋಗ್ತಿದೆ, ಇಲ್ಲೇ ಹೋಗ್ತಾ ಇದೆ, ಒಳ್ಳೆ ನೀರಿದೆ. ಓಕೆ, ಸೊ ನೀವು ಇಲ್ಲಿ ಹೋಗ್ತಾ ಇರ್ಬೋದು. ಪ್ರತಿಯೊಂದು ಕೂಡ ಇವೆಲ್ಲ ಮೇಂಟೆನೆನ್ಸ್ ಅಲ್ಲಿ ನೀವೇ ಮಾಡ್ತೀರಾ? ನಾವೇ ಮೇಂಟೆನೆನ್ಸ್ ಮಾಡ್ತಾ ಇದೀವಿ ಸರ್. ಮೇಂಟೆನೆನ್ಸ್ ಟೀಮೇ ಸಪರೇಟ್ ಇದೆ, ಓಕೆನಾ? ಎಂಟೈರ್ ಪಾರ್ಕ್ ಮೇಂಟೆನೆನ್ಸ್ ಆಗ್ಲಿ, ಅವೆನ್ಯೂ ರೋಡ್ ಕ್ಲೀನಿಂಗ್ ಆಗ್ಲಿ, ಸೊ ಅವೆನ್ಯೂ ಟ್ರೀಸ್ಗೆ ನೀರ್ ಹಾಕೋದಾಗಿರ್ಲಿ, ಎಂಟೈರ್ ನಮ್ಮ ಹತ್ರನೇ ಮೇಂಟೆನೆನ್ಸ್ ಇದ್ದಾರೆ. ಸೊ ನಾವು ಫಸ್ಟ್ ಈಗ ಬೇಸಿಕ್ ಕಮ್ಯುನಿಟೀಸ್ ಅಂತ ಬಂದಾಗ ಇಂಡಿವಿಜುವಲ್ ಸೈಟ್ ವಾಟರ್ ಕನೆಕ್ಷನ್ ಕೊಟ್ಟಿದೀವಿ. ಸೊ ಪ್ಲಸ್ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಕೊಟ್ಟಿದೀವಿ, UGD STP ಕನೆಕ್ಟ್ ಆಗಿರುತ್ತೆ. ಮತ್ತೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೊಟ್ಟಿದೀವಿ, ಮತ್ತೆ ರೈನ್ ವಾಟರ್ ಡ್ರೈನೇಜ್ ಕೊಟ್ಟಿದೀವಿ. ಅದು CC ಡ್ರೈನ್ ವಿತ್ ಕವರ್ಡ್ ಸ್ಲ್ಯಾಬ್ಸ್ ಹಾಕಿದೀವಿ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ ನಡೀತಿದೆ. ಓಕೆ. ಸೊ ಮತ್ತೆ ಎಲೆಕ್ಟ್ರಿಸಿಟಿ ಕೊಟ್ಟಿದೀವಿ. ಸೊ ಆಲ್ರೆಡಿ ಎಲೆಕ್ಟ್ರಿಸಿಟಿ ರನ್ನಿಂಗ್ ಅಲ್ಲಿ ಇದೆ. ಸೊ ಇಲ್ಲಿ ನೀವು ಮನೆ ಕಟ್ಕೊಬೇಕಾ ಎಲ್ಲ ಬೇಕಾದಂತ ಎಲ್ಲ ವ್ಯವಸ್ಥೆನೂ ಇದೆ ಸರ್. ಎಲ್ಲದೂ ಇಲ್ಲೇ ಇದೆ ಅಂತ ಹೇಳ್ಬೋದು. ಸರ್ ಇಲ್ಲಿ ಆಫೀಸ್ ಒಳಗಡೆ ಏನ್ ಮಾಡ್ತಾ ಇದ್ದೀವಿ, ಏನ್ ಎಕ್ಸ್ಪ್ಲನೇಷನ್ ಇದೆ ಇಲ್ಲಿ? ಸರ್ ನೋಡಿ, ಇಲ್ಲಿ ಆಫೀಸ್ ಅಲ್ಲಿ ನಾವು ಎಂಟೈರ್ ಲೇಔಟ್ ಪ್ಲಾನ್ ಪ್ಲೇಸ್ ಮಾಡಿದೀವಿ. ಓಕೆನಾ? ಟೋಟಲ್ 24 acres ಇಲ್ಲಿರುತ್ತೆ. ಅಂಡ್ ಒನ್ ಮೋರ್ ನಿಮ್ಗೆ ಯೂನಿಕ್ ಥಿಂಗ್ ಅಂದ್ರೆ, ಯಾವ್ಯಾವ ಸೈಟ್ ಸೇಲ್ ಆಗುತ್ತೋ ಎಲ್ಲಾ ಸೈಟ್ಗೂ ಸೋಲ್ ಸ್ಟಿಕ್ಕರ್ ಆಗ್ತಾ ಹಾಕ್ಸಿರ್ತೀವಿ. ಓಕೆ, ಸೋಲ್ಡ್ ಅಂತ ಹಾಕ್ಬಿಡ್ತೀವಿ ಇಲ್ಲಿ. ಓಕೆ, ಇವನ್ ಕಸ್ಟಮರ್ ಬಂದು ನೋಡಿದ್ರು ಅವ್ರಿಗೂ ಹ್ಯಾಪಿ, ಪ್ಲಸ್ ಕ್ಲಾರಿಟಿ ಇರುತ್ತೆ.
ಟ್ರಾನ್ಸ್ಪರೆನ್ಸಿ ಇರುತ್ತೆ. ಓಕೆ ಓಕೆ, ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ. ಸರ್ ಇದು ನೋಡ್ಬಿಟ್ಟು ಟೋಟಲ್ 24 ಎಕರ್ಸ್. ಈ 24 ಎಕರ್ಸ್ ಅಲ್ಲಿ ಅವಾಗ ನಾನು ನಿಮ್ಗೆ ಹೇಳ್ದಂಗೆ ಜೇಲರ್ ಟ್ಯಾಂಕ್. ಓಕೆನಾ, ಇಲ್ಲಿ ಜೇಲರ್ ಟ್ಯಾಂಕ್ ಬರುತ್ತೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಪಾರ್ಕ್ ಅಲ್ಲಿ ನಾವು ಪಾರ್ಕ್ ಅಲ್ಲಿ ಹೋಗಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇದು ಪಾರ್ಕ್ ಬರುತ್ತೆ, ಆಲ್ಮೋಸ್ಟ್ 1 ಎಕರೆ ಪಾರ್ಕ್ ಇದೆ ಇಲ್ಲಿ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ನಿಮ್ಗೆ ಟ್ಯಾಂಕ್ ಬಂದ್ಬಿಟ್ಟು ಇಲ್ಲೇ ಬರುತ್ತೆ, ಇಲ್ಲ ಓವರ್ ಹೆಡ್ ಟ್ಯಾಂಕ್ ಬರುತ್ತೆ. ಮತ್ತೆ ಮೇನ್ ರೋಡ್ ಎಲ್ಲ 40 ಫೀಟ್ ರೋಡ್ಸ್ ಬರ್ತವೆ, ಸಬ್ ರೋಡ್ಸ್ ಎಲ್ಲ 30 ಫೀಟ್ ರೋಡ್ಸ್ ಇದೆ. ಓಕೆ ಓಕೆ, ಸೂಪರ್. ಮತ್ತೆ ಇಲ್ಲಿ STP ಬರುತ್ತೆ, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಆಲ್ರೆಡಿ ಅದು ಪ್ಲೇಸ್ ಆಗಿದೆ, ಅದು ಆಗ್ಬಿಟ್ಟಿದೆ ಎವ್ರಿಥಿಂಗ್ ಅಲ್ವಾ. ಓಕೆ, ಸೊ ಇದು ಹೈವೇ ಅಲ್ವಾ ಸರ್ ಇದು? ಹೌದು, ಇದು ನಾನು ಇದು ಹೇಳಿದಲ್ವಾ, ಮದ್ದೂರು ಟು ದಿಂಡಿಗಲ್ ಹೈವೇ, ಕೊಯಮತ್ತೂರು ಚಾಮರಾಜನಗರ ಹೈವೇ ಬರುತ್ತೆ. ದಿಸ್ ಇಸ್ ನ್ಯಾಷನಲ್ ಹೈವೇ ಸರ್. ಓಕೆ, ನ್ಯಾಷನಲ್ ಹೈವೇ 948. ಸೊ ಅಲ್ಲೇನೆ ನಮಗೆ ಎಂಟ್ರೆನ್ಸ್ ಇರುವಂತ. ಹೌದು, ನ್ಯಾಷನಲ್ ಹೈವೇ ಇಂದಾನೆ ಎಂಟ್ರಿ ಆಗ್ಬೋದು. ಓಕೆ, ಇಲ್ಲಿ KHB ಕಡೆಯಿಂದ ಅಲಾಟ್ಮೆಂಟ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತಾ ಸರ್? ಇಲ್ಲಿ ಬಂದ್ಬಿಟ್ಟು KHB ಕಡೆಯಿಂದ ಅಲಾಟ್ಮೆಂಟ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತೆ. ಯಾವ ತರ ಅಂದ್ರೆ, ಈಗ ನಾವು ಸೈಟ್ ನಮ್ಮ ಕಡೆಯಿಂದ ಕಸ್ಟಮರ್ ತಗೊಂತಾರೆ, ಸೊ ಅದು ಅಮೌಂಟ್ ಎಲ್ಲ ಬಂದ್ಬಿಟ್ಟು ಎಸ್ಕ್ರೋ ಅಕೌಂಟ್ಗೆ ಹೋಗುತ್ತೆ. ಸೊ KHB ಅಂಡ್ ಉಪ್ಕಾರ್ ಡೆವಲಪರ್ಸ್ ಎಸ್ಕ್ರೋ ಅಕೌಂಟ್ ಇರುತ್ತೆ. ನೀವು ಜಾಯಿಂಟ್ ಎಸ್ಕ್ರೋ ಇದೆಯಾ? ಜಾಯಿಂಟ್ ಎಸ್ಕ್ರೋ ಇರುತ್ತೆ. ಅಮೌಂಟ್ ಎಲ್ಲ ಎಸ್ಕ್ರೋ ಅಕೌಂಟ್ಗೆ ಹೋಗೋದು, ಡೈರೆಕ್ಟ್ ನಮಗೆ ಉಪ್ಕಾರ್ ಬರೋದಿಲ್ಲ. ಸೊ ಇಟ್ ವಿಲ್ ಗೋ ಟು ಎಸ್ಕ್ರೋ ಅಕೌಂಟ್, ಮತ್ತೆ KHB ಇದ್ರ ಮೇಲೆ ನಮ್ಮ ಅಕೌಂಟ್ಗೆ ಅದು ಟ್ರಾನ್ಸ್ಫರ್ ಮಾಡ್ತಾರೆ ಆಫ್ಟರ್ ರಿಜಿಸ್ಟ್ರೇಷನ್. ಹೌದು, ಸೊ ಎಲ್ಲದೂ ಕೂಡ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತಾರೆ. ಟ್ರಾನ್ಸ್ಪರೆನ್ಸಿ ಇರುತ್ತೆ ಸರ್. ಎವ್ರಿಥಿಂಗ್ ಇಸ್ ಗೋಸ್ ಟು KHB, ಕರ್ನಾಟಕ ಹೌಸಿಂಗ್ ಬೋರ್ಡ್ ಇಂದಾನೆ ಬರುತ್ತೆ. ನಾಳೆ ದಿನ ನಿಮಗೆ ಖಾತಾ ಅಂತ ಬಂದ್ರು ಅದು ಅಲಾಟ್ಮೆಂಟ್ ಲೆಟರ್ ಬಂದ್ರು KHB ಇಂದಾನೆ ಬರುತ್ತೆ. ಸೊ ಈ ಬುಕಿಂಗ್ ಫಾರ್ಮಾಲಿಟೀಸ್ ನಾವು ಇಲ್ಲಿ ಮುಗಿಸಿದ ತಕ್ಷಣನೇ ಸೊ ಬುಕಿಂಗ್ ಅಮೌಂಟ್ ಒಂದಿರುತ್ತೆ. ಸೊ 1.5 lakhs 2 lakhs ಆ ತರ ಇದೆ, ಡಿಪೆಂಡ್ಸ್ ಅಪಾನ್ ಸೈಟ್ ಮೇಲೆ. ಓಕೆನಾ? ಸೊ ಅದು ಕೊಟ್ಟಿದ್ದಾದ್ಮೇಲೆ ನಾವು ಒಂದು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ, ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಕಸ್ಟಮರ್ ಕಡೆಯಿಂದ ಸಿಗ್ನೇಚರ್ ತಗೊಂಡು ಅಲಾಟ್ಮೆಂಟ್ ಕಳಿಸ್ತೀವಿ. ಸರಿ ಸರಿ, KHB ಗೆ ಅಲಾಟ್ಮೆಂಟ್ ಕಳಿಸಿದಾದ್ಮೇಲೆ ಅದೊಂದು 10-15 ಡೇಸ್ ಅಲ್ಲಿ ಅದು ಪ್ರೋಸೆಸ್ ಆಗೋದು. ಸೊ ಅಷ್ಟರಲ್ಲಿ ಅಲಾಟ್ಮೆಂಟ್ ಲೆಟರ್ ಕೈಗೆ ಬಂದ್ಬಿಡುತ್ತೆ. ಎಸ್, ಇದು ಗವರ್ಮೆಂಟ್ ಪ್ರೊಸೆಸ್ ಆಗಿರೋದ್ರಿಂದ 10-15 ಡೇಸ್ ತಗೊಳುತ್ತೆ. ನಮ್ದೇ ಆದ್ರೆ ನಾವು ಒಂದಿನದಲ್ಲೇ ಮಾಡ್ಬೋದು ಅಲ್ವಾ? ಉಪ್ಕಾರ್ ವಿಂಟೇಜ್ ಆಗಿದ್ದಿದ್ರೆ ಒಂದೇ ದಿವಸದಲ್ಲಿ ಅದು 3 days ಅಲ್ಲಿ ರಿಜಿಸ್ಟರ್ ಮಾಡ್ಬಿಡ್ತಾರೆ. ಅಂದ್ರೆ ಇದು ಗವರ್ಮೆಂಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಆಸ್ ಪರ್ ಗವರ್ಮೆಂಟ್ ನಾಮ್ಸ್ ಮತ್ತೆ ಅವ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದೆಲ್ಲ ಸ್ವಲ್ಪ ಇರುತ್ತೆ. 15 ದಿನ ಕಾಯ್ಲೇಬೇಕು ಅಲ್ವಾ? 15 ದಿನ ಕಾಯ್ದೆ ಏನಿರ್ತೀನಿ, ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಸರ್, ಈಗ ಪ್ರೈಸ್ ಬಗ್ಗೆ ಮಾತಾಡ್ಬೇಕು, ಬುಕಿಂಗ್ ಪ್ರೋಸೆಸ್ ಬಗ್ಗೆ ಮಾತಾಡ್ಬೇಕು, ಪರಗಾಲದ ಟೈಮ್ ಪಾಸ್ ಮಾಡಿ ಸಾಕು, ಮುಂದೆ ಹೋಗೋಣ. ಫೈನಲ್ ಆಗಿ ಬರ್ತಾ ಇರುವಂತದ್ದು ಬೆಲೆ. ಸೊ KHB ಜೊತೆ ಕೊಲಾಬ್ರೇಷನ್ ಆಗಿದ್ದೀರಾ, ತುಂಬಾ ಜನ ಅನ್ಕೋಬಹುದು 2000 ದಾಟ್ಸ್ಬಿಡ್ತಾರೆ ಇವರು ಅಂತ ಹೇಳ್ಬಿಟ್ಟು. ಬಟ್ ನಾನು ಆಲ್ರೆಡಿ ತಮ್ಮನೇಲೆಲ್ಲ ಹೇಳಿದ್ದೀನಿ, ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸರ್, ಇವತ್ತು ನೀವು ಉಪ್ಕಾರ್ KHB ಲೇಔಟ್ ಯಾವ ಪ್ರೈಸ್ಗೆ ಲಾಂಚ್ ಮಾಡ್ತಾ ಇದ್ದೀರಾ ಸರ್ ಇವಾಗ? ಸರ್, ಇಲ್ಲಿ ನೋಡಿ ನಮ್ದು ಇವಾಗ ಪ್ರೈಸ್ ಅಂದ್ಬಿಟ್ಟು 1400 rupees ಇದೆ. 1400 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಓಕೆ ಓಕೆ ಓಕೆನಾ? ಸೊ ಇದು ಬಂದ್ಬಿಟ್ಟು ನಿಮಗೆ ಈಸ್ಟ್ ಫೇಸಿಂಗ್ ಅಂಡ್ ನಾರ್ತ್ ಫೇಸಿಂಗ್ ಅಪ್ಲಿಕೇಬಲ್ ಆಗುತ್ತೆ. ಓಕೆನಾ? ಸೊ ಅಂಡ್ ಇಫ್ ಇಟ್ ಇಸ್ 40 feet ರೋಡ್ ಅಲ್ಲಿ ಏನೋ ಸೈಟ್ಸ್ ಇದ್ರೆ ಸ್ವಲ್ಪ ಪ್ರೀಮಿಯಂ ಚಾರ್ಜಸ್ ಅಪ್ಲಿಕೇಬಲ್. ಪ್ರೀಮಿಯಂ ಚಾರ್ಜಸ್ ಎವ್ರಿಥಿಂಗ್ ಇಸ್ ಅಂಡರ್ ಗವರ್ಮೆಂಟ್ ರೂಲ್ಸ್ ಅಲ್ಲಿ ಹೋಗ್ತಾ ಇರುತ್ತೆ. ಓಕೆನಾ? ಸೊ ಏನು ಎಲ್ಲ ಒಂದು ಪ್ರೈಸ್ ಪಾಲಿಸಿ ಸರ್. ಸೊ ಒಂದು ಕಸ್ಟಮರ್ ಜಾಸ್ತಿ ಇಲ್ಲ, ಒಂದು ಕಸ್ಟಮರ್ ಕಡಿಮೆನೂ ಇಲ್ಲ, ಆ ತರ ಇದೆ. ಒಂದೇ ಪ್ರೈಸ್ ಪಾಲಿಸಿ. ಇಲ್ಲಿ ನಾವು ಡಿಸ್ಕೌಂಟ್ ಕೇಳಂಗಿಲ್ಲ ಹಂಗಾದ್ರೆ. ಒಂದು ಪ್ರೈಸ್ ಪಾಲಿಸಿ ಇರೋದ್ರಿಂದ ಡಿಸ್ಕೌಂಟ್ ಅದೇ ಅನ್ಕೊಂಡೆ ಸರ್, ಡಿಸ್ಕೌಂಟ್ ಕೇಳೋಣ ಅಂತ. ಸರ್ ಹೇಳ್ತಾರೆ ಒನ್ ಪ್ರೈಸ್ ಪಾಲಿಸಿ ಅಂತ ಹೇಳ್ಬಿಟ್ಟು. ಯಾವುದಕ್ಕೂ ಬನ್ನಿ ಕುತ್ಕೊಂಡು ಮಾತಾಡಿ. ನಾನು ಇದ್ರಲ್ಲಿ ಯಾವುದೇ ರೀತಿ ಮಧ್ಯಸ್ಥಿಕೆ ವಹಿಸಕ್ಕೆ ಹೋಗೋದಿಲ್ಲ, ಯಾಕಂದ್ರೆ KHB ದಲ್ವಾ, ನಾವೇನು ಮಾತಾಡಕ್ಕಾಗಲ್ಲ. ಬಟ್ ಬರ್ಲಿ ವೀಕ್ಷಕರು, ಅವ್ರ ಜೊತೆ ಕುತ್ಕೊಳ್ಳಿ, ಅದೇನಾಗುತ್ತೆ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡಿ ಒಂದು ಕೇಳ್ಬೋದು ನಾನು. ಡೆಫಿನೆಟ್ಲಿ ಸರ್. ಇಲ್ಲ ಅಂದ್ರೆ ಓಕೆ, ಆಸ್ ಎ ಸ್ಪೆಷಲ್ ಕೇಸ್ ಕನ್ನಡ ಕೋರ ಚಾನಲ್ ಕಡೆಯಿಂದ ಬರೋದು ಕಸ್ಟಮರ್ಸ್ಗೆ ನಾನು ಒಂದು ಸ್ಪೆಷಲ್ ಆಫರ್ ಮಾಡ್ಕೊಡ್ತೀರಾ? ಸೊ ಡೆಫಿನೆಟ್ಲಿ ಹಿಂಗೆ ಹೇಳ್ಬೋದು ಅಲ್ವಾ? ಸೊ ಬೆಸ್ಟ್ ಪ್ರೈಸ್ ಅಂತೂ ಆಗೇ ಆಗುತ್ತೆ. ಇಷ್ಟೇ ಡಿಸ್ಕೌಂಟ್ ಕೊಡ್ತೀವಿ, ಅಷ್ಟು ಡಿಸ್ಕೌಂಟ್ ಕೊಡ್ತೀವಿ ಹೇಳಕ್ಕಾಗಲ್ಲ, ಯಾಕಂದ್ರೆ KHB ಇದು. ಸೊ ಅದಕ್ಕೋಸ್ಕರ ಸರ್ ಹತ್ರ ಮಾತಾಡಿರ್ತೀನಿ, ನೀವು ಬನ್ನಿ ನೋಡಿ, ಲೇಔಟ್ ಎಲ್ಲ ನೋಡಿ, ಹೌದು ಇಷ್ಟ ಆಯಿತು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತಂದ್ರೆ ಡೆಫಿನೆಟ್ಲಿ ಮಾಡಿ ಒಂದು ಒಳ್ಳೆ ಪ್ರೈಸ್ ಅಂತೂ ಇವ್ರ ಕಡೆಯಿಂದ ಆಗುತ್ತೆ. ಒಂದು ಪ್ರೈಸಲ್ಲಿ ಇಲ್ಲ ಅಂದ್ರೆ ಬೇರೆ ಏನೋ ಒಂದು ಇದರಲ್ಲಿ ಅವ್ರಿಗೆ ಬೆನಿಫಿಟ್ ಮಾಡ್ಕೊಡಿ. ಕನ್ನಡ ಕೋರ ವೀಕ್ಷಕರು ಬಂದಾಗ ಹಂಗೆ ವಾಪಸ್ ಹೋಗ್ಬಾರ್ದು. ಇಲ್ಲ, ಒಂದು ಸೈಟ್ ತಗೊಳ್ಬೇಕು, ಆ ಬೆನಿಫಿಟ್ ಪಡ್ಕೋಬೇಕು 100% ಅಲ್ವಾ? ಸೊ ಫೈನಲ್ ಆಗಿ ನಮ್ಮ ನೋಡ್ತಾ ಇರೋಂಥ ವೀಕ್ಷಕರು ಯಾರಾದ್ರೂ ಬುಕ್ ಮಾಡಬೇಕು ಅಂದ್ರೆ ಬುಕಿಂಗ್ ಪ್ರೊಸೆಸ್ ಹೇಳಿ. ನೀವು ಹೇಳಿದ್ರೆ 15 ದಿನ ಆಗುತ್ತೆ ಅಂತ, ಹೆಂಗಾಗುತ್ತೆ ಏನಕ್ಕೆ ಒಂಚೂರು ಹೇಳಿ ಸರ್. ಅದು ಬಂದ್ಬಿಟ್ಟು ನೋಡಿ, ನಮ್ದು ಈಗ ಬಂದು ಅವ್ರ ಸೈಟ್ ನೋಡಿ ಸೆಲೆಕ್ಟ್ ಮಾಡಿದ್ದಾದ್ಮೇಲೆ ಸೊ ಇಲ್ಲಿ ಅವ್ರಿಗೆ ಬುಕಿಂಗ್ ಅಮೌಂಟ್ ಅಂತ ಇರುತ್ತೆ. 1.5 lakhs. ಇಫ್ ಇಟ್ ಇಸ್ 30-40 ಸೈಟ್ 1.5 lakhs ಬುಕಿಂಗ್ ಅಮೌಂಟ್ ಪೇ ಮಾಡಬೇಕು. ಸೊ ಅದು ಎಸ್ಕ್ರೋ ಅಕೌಂಟ್ಗೆ ಹೋಗುತ್ತೆ, ಆಸ್ ಐ ಮೆನ್ಷನ್ಡ್ ಎಸ್ಕ್ರೋ ಅಕೌಂಟ್ಗೆ ಹೋಗುತ್ತೆ. ಸೊ ಅದು 1.5 lakhs ಪೇ ಆಗಿದ್ದಾದ್ಮೇಲೆ ಸೊ ನಮ್ಮ ಕಡೆಯಿಂದ ಒಂದು ಬುಕಿಂಗ್ ಫಾರ್ಮ್ ಸಿಗುತ್ತೆ, ಪ್ಲಸ್ ಇದು ಅಪ್ಲಿಕೇಶನ್ KHB ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಅದ್ರಲ್ಲಿ ಸಿಗ್ನೇಚರ್ಸ್ ಎಲ್ಲ ತಗೊಂತೀವಿ. ಸೊ ದೆನ್ ನಾವು ಅದನ್ನ ಅಲಾಟ್ಮೆಂಟ್ ಲೆಟರ್ ಆಗಿ ಮೂವ್ ಮಾಡ್ತೀವಿ. ಸರಿ, KHB ಗೆ ಅಲಾಟ್ಮೆಂಟ್ ಲೆಟರ್ ಮೂವ್ ಮಾಡ್ತೀವಿ. ಒನ್ಸ್ ನಾವು ಅಲಾಟ್ಮೆಂಟ್ ಗೆ ಮೂವ್ ಮಾಡಿದ್ದಾದ್ಮೇಲೆ ಅಲಾಟ್ಮೆಂಟ್ ಮೂವ್ ಮಾಡಿದ ಡೇಟ್ ಇಂದ ಒಂದು 15 days ಒಳಗಡೆ ಅವ್ರ ಹೆಸರಿಗೆ ಅಲಾಟ್ಮೆಂಟ್ ಲೆಟರ್ ಬರುತ್ತೆ. ಅಲಾಟ್ಮೆಂಟ್ ಲೆಟರ್ 1.5 lakh ಕೊಟ್ಟಿದ್ರೆ ನಮಗೆ ಅಲಾಟ್ಮೆಂಟ್ ಬಂದ್ಬಿಡುತ್ತೆ. ಮತ್ತೆ ಅವ್ರೇನಾದ್ರು ಲೋನ್ಗೆ ಹೋಗಿದ್ರೆ ಸೊ ಇದ್ರಲ್ಲಿ ICICI ಬ್ಯಾಂಕ್
ಬ್ಯಾಂಕಿಂದ ಬ್ಯಾಂಕ್ ಲೋನ್ ಅಪ್ರೂವಲ್ ಇದೆ, LIC ಇಂದ ಮಾಡಿಸ್ತಾ ಇದೀವಿ, HDFC ಇಂದ ಮಾಡಿಸ್ತಾ ಇದೀವಿ, ಕರ್ನಾಟಕ ಬ್ಯಾಂಕಿಂದ ಆಗುತ್ತೆ. ನೀವು ಯು ಟೇಕ್ ಎನಿ ಬ್ಯಾಂಕ್ ಸರ್ ಲೋನ್ ಆಗುತ್ತೆ. ನೀವೇ ಮಾಡಿಸ್ಕೊಡ್ತೀರಾ? ನಾವೇ ಮಾಡಿಸ್ಕೊಡ್ತೀವಿ. ಎಷ್ಟು % ಲೋನ್ ಆಗ್ಬೋದು ಸರ್? ಸರ್ ನಾನು ICICI ಬ್ಯಾಂಕಿಂದ ಹೋದ್ರೆ 90% ಲೋನ್ ಮಾಡಿಸ್ಕೊಡ್ತೀನಿ. 90% ಲೋನ್ ಮಾಡಿಸ್ಕೊಡ್ತೀನಿ. ಸರ್ ಇದು. LIC ಇಂದ ಹೋದ್ರೆ 75% ಲೋನ್ ಮಾಡಿಸ್ತೇನೆ ಅಲ್ವಾ? HDFC ಇಂದ ಹೋದ್ರೆ 80% ಲೋನ್ ಮಾಡಿಸ್ತೇನೆ. ಓಕೆನಾ? ಸೊ ಯಾರೇ ಕಸ್ಟಮರ್ 90% ಏನಾದ್ರು ಲೋನ್ ಬೇಕಂದ್ರೆ ICICI ಗೆ ಹೋದ್ರೆ 90% ಲೋನ್ ಮಾಡಿಸ್ತಾರೆ. ನನ್ನ ಪ್ರಕಾರ ಒಂದು ಕೈಯಲ್ಲಿ ಒಂದು 5 ಲಕ್ಷ ಇದ್ರೂ ನಾವು ಸೈಟ್ ತಗೋಬಹುದು. ಹೌದು ಅಲ್ವಾ? ಆರಾಮಾಗಿ. ಈಗ 5 ಲಕ್ಷನೂ ಬೇಕಿಲ್ಲ ಸರ್, 30-40 ಸೈಟ್ ಅಲ್ಲಿ ಹೋದ್ರೆ 10% ಅಮೌಂಟ್, ನೀವು 10% ಅಂದ್ರೆ ಆಲ್ಮೋಸ್ಟ್ 1,80,000-1,90,000 ಬರುತ್ತೆ. ಸಾಕು. ಸೊ ಒಂದು 2 ಲಕ್ಷ ಇದ್ರೇನೆ ನಾವು ಬರ್ಬೋದು ಇಲ್ಲಿ. ಇದು ಒಳ್ಳೆ ಮಾತು ಹೇಳಿದ್ರು ಸರ್ ನನಗೆ. ಯಾಕಂದ್ರೆ ತುಂಬಾ ಜನ ಮಿಡಲ್ ಕ್ಲಾಸ್ ಅವರು ಕೈಯಲ್ಲಿ ಇಟ್ಕೊಂಡಿರೋದೇ 2-3 ಲಕ್ಷ ಸರ್. ಆದ್ರೆ ಅವ್ರದ್ದು ಎಲಿಜಿಬಿಲಿಟಿ ಚೆನ್ನಾಗಿರುತ್ತೆ. ಹೌದು. ಒಳ್ಳೆ ಸಿಬಿಲ್ ಸ್ಕೋರ್ ಮೇಂಟೈನ್ ಮಾಡಿರ್ತಾರೆ, ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ರೆಗ್ಯುಲರ್ ಸ್ಯಾಲ್ರೀಸ್ ಇರುತ್ತೆ ಅಂಥದ್ರಲ್ಲಿ ಡೆಫಿನೆಟ್ಲಿ. ಬಟ್ ಸೇವಿಂಗ್ಸ್ ಇಲ್ವಾ? ಡೋಂಟ್ ವರಿ. 2-3 ಲಕ್ಷ ಇದೆಯಾ? ಬನ್ನಿ, 1 ಲಕ್ಷ ಕೊಡಿ, ಬುಕ್ ಮಾಡ್ಕೊಳ್ಳಿ, ಲೋನ್ ಅಪ್ಲೈ ಮಾಡ್ಕೊಳ್ಳಿ, ಇವರೇ ಲೋನ್ ಮಾಡಿಸ್ಕೊಡ್ತಾರೆ. ಸೊ ಆಲ್ ಓವರ್ ಕರ್ನಾಟಕದಿಂದ ನಾವು ಬಂದು ಇಲ್ಲಿ ಲೋನ್ ಮಾಡಿಸ್ಕೋಬೋದಾ? ಮಾಡಿಸ್ಕೋಬಹುದು ಸರ್. ಸಿನ್ಸ್ KHP ಪ್ರಾಜೆಕ್ಟ್ ಆಗಿರೋದ್ರಿಂದ ನೀವು ಎನಿ ಬ್ಯಾಂಕ್ ಹೋಗಿ ಲೋನ್ ಕೊಡ್ತಾರೆ. ಮತ್ತೆ ಇನ್ನೊಂದು KHP ಪ್ರಾಜೆಕ್ಟ್ ಅಲ್ಲಿ ಅಡ್ವಾಂಟೇಜ್ ಏನು ಗೊತ್ತಾ? ಅಲಾಟ್ಮೆಂಟ್ ಲೆಟರ್ ಬಂದ್ಮೇಲೆ ಅಲಾಟ್ಮೆಂಟ್ ಲೆಟರ್ ಕೊಟ್ಬಿಟ್ಟು ಕಸ್ಟಮರ್ದು ಅವ್ರದ್ದು ಇನ್ಕಮ್ ಪ್ರೂಫ್ ಕೊಟ್ಟರೆ ಸಾಕು, ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಈಸಿ ಆಗ್ಬಿಡುತ್ತೆ ಆಗ್ಬಿಡುತ್ತೆ ಅಲ್ವಾ? ಅಲಾಟ್ಮೆಂಟ್ ಲೆಟರ್ ಇದ್ರೆ ಸಾಕು ನಿಮ್ಗೆ, ಅದು ತುಂಬಾ ಒಳ್ಳೇದು. ಸರ್, ಈಗ ಬೆಂಗಳೂರು ಅವರು ಇಲ್ಲಿ ಬರಬೇಕು ಮಾಡಬೇಕು ಅಂತಂದ್ರೆ ಇಲ್ಲಿ ಆಫೀಸಲ್ಲಿ ಆಲ್ವೇಸ್ ಯಾರಾದ್ರೂ ಇರ್ತಾರಾ ಸರ್? 24/7 ನಮ್ಮ ಸ್ಟಾಫ್ ಇದ್ದೇ ಇರ್ತಾರೆ. ಓಕೆನಾ? ಇಲ್ಲೇ ಬಂದು ಇಲ್ಲೇ ಮಾತಾಡಿ ಇಲ್ಲೇ ಎಲ್ಲ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಇದೊಂದು ತುಂಬಾ ಒಳ್ಳೆ ಹೇಳಿದ್ರೆ. ಸರ್, ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಈ ಲೇಔಟ್ ಇಷ್ಟೊತ್ತು ನೋಡ್ಕೊಂಡ್ ಬಂದವ್ರಿಗೆ ನಿಮ್ಮ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮಿಂದ ಒಂದು ಸಂದೇಶ ಕೊಟ್ಬಿಡಿ ಸರ್. ಡೆಫಿನೆಟ್ಲಿ ಸರ್. ಇಲ್ಲಿ ನೋಡಿ, ನಾನು ಯಾವತ್ತೂ ಒಂದು ನಮ್ಮ ಕಡೆಯಿಂದ ಒಂದು ಯೋಚನೆ ಮಾಡ್ತಾ ಇರ್ತೀವಿ. ಈಗ ಕಸ್ಟಮರ್ ಬಂದು ಒಂದು ಸೈಟ್ ತಗೊಂಡ್ರೆ ನಮಗೆ ಒಂದು ನಂಬರ್, ಒಂದು ಸೈಟ್ ಸೇಲ್ ಆಯ್ತು ಅಂತ ಒಂದು ನಂಬರ್ ಅಷ್ಟೇ. ಬಟ್ ಕಸ್ಟಮರ್ಗೆ ಅದು ಎಮೋಷನ್, ಅವ್ರದ್ದು ಒಂದು ಎಮೋಷನ್ ಇರುತ್ತೆ, ಅವ್ರದ್ದೊಂದು ಜಾಗ ಇರುತ್ತೆ, ಸಾಧನೆ ಇರುತ್ತೆ. ಸೊ ನಾವ್ ಯಾವತ್ತೂ ಅಷ್ಟೇ ಅದ್ರ ಮೇಲೆ ಯೋಚನೆ ಮಾಡ್ತೀವಿ. ಸೊ ಆ ಕಸ್ಟಮರ್ ಒಂದ್ ಸೈಟ್ ತಗೊಂತಾರಲ್ಲ, ಅವ್ರಿಗೆ ಏನ್ ಬೆನಿಫಿಟ್ಸ್ ಮಾಡ್ಕೊಡ್ಬೋದು, ಏನ್ ಮ್ಯಾಕ್ಸಿಮಮ್ ನಮ್ಮ ಕಡೆಯಿಂದ ಲೇಔಟ್ ಅಲ್ಲಿ ಎಷ್ಟು ಬೆನಿಫಿಟ್ ಅವ್ರಿಗೆ ಮಾಡ್ಕೊಡಕ್ಕಾಗುತ್ತೆ, ಡೆವಲಪ್ಮೆಂಟ್ ಎಲ್ಲ ಆಗ್ಲಿ, ಒಂದು ಅಮ್ಯುನಿಟೀಸ್ ಆಗ್ಲಿ, ಏನೇ ಆಗ್ಲಿ. ಸೊ ಅವ್ರು ಬಂದು ಮನೆ ಕಟ್ಕೊಳಕ್ಕೆ ಏನೇನ್ ಬೇಕೋ ಎಲ್ಲ ಮಾಡ್ಕೊಟ್ಟು ಅವ್ರ ಡ್ರೀಮ್ ನ ಫುಲ್ಫಿಲ್ ಮಾಡೋದೇ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾರೆ. ಅದನ್ನ ಇಲ್ಲೂ ಕೂಡ ಮುಂದುವರಿಸ್ತಾ. ಇದು ನಾನು ಸ್ಟಾರ್ಟಿಂಗ್ ಅಂತ ಹೇಳಲ್ಲ, ಯಾಕಂದ್ರೆ ವಿಂಟೇಜ್ ಅಲ್ಲೇ ಇವರು ಅದನ್ನ ಪ್ರಾರಂಭ ಮಾಡಿದ್ರು. ಒಂದು ಮಧ್ಯಮ ವರ್ಗದವರು ಕೂಡ ಒಂದು ಒಳ್ಳೆ ಲೇಔಟ್ ಅಲ್ಲಿ ಒಂದು ಒಳ್ಳೆ ಸೈಟ್ ತಗೋಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ರು. ಇವತ್ತು ಮಧ್ಯಮ ವರ್ಗದವರು ಗೌರ್ಮೆಂಟ್ ಅಪ್ರೂವ್ಡ್ ಲೇಔಟ್ ಅಲ್ಲೂ ಕೂಡ ಒಂದು ಸೈಟ್ ತಗೋಬಹುದು ಅಂತ ಹೇಳ್ಬಿಟ್ಟು ಉಪಕಾರ ಅವ್ರು ತಗೊಂಡ್ಬಂದಿದ್ದಾರೆ. ನನ್ನ ಆಶೆ ಏನಂದ್ರೆ ನೀವು ಇದೇ ರೀತಿ ಇನ್ನ ಒಳ್ಳೊಳ್ಳೆ ಪ್ರಾಜೆಕ್ಟ್ ತಗೊಬನ್ನಿ, ಆದಷ್ಟು ಮೈಸೂರು ಹತ್ರ ಬನ್ನಿ, ನಮ್ಮ ಬೆಂಗಳೂರು ಹತ್ರ ಬನ್ನಿ. ಇವೆಲ್ಲ ನಾನು ಮುಂದಿನ ದಿನಗಳು ಇಷ್ಟಪಡ್ತೀನಿ. ಮೈಸೂರು ಹತ್ರ ಮೇ ಬಿ ವೆರಿ ಶಾರ್ಟ್ ಟರ್ಮ್, ಮೇ ಬಿ ವಿ ವಿಲ್ ಮೀಟ್ ಅಗೇನ್ ಇಸ್ ಫ್ಯೂಚರ್. ಸ್ವಲ್ಪ ಹೇಳ್ಬೋದು ಫ್ಯೂಚರ್ ಪ್ರಾಜೆಕ್ಟ್ ಬಗ್ಗೆ? ಡೆಫಿನೆಟ್ಲಿ ಸರ್, ಅದು ಶಾರ್ಟ್ ಟರ್ಮ್ ರಿಲೀಸ್ ಮಾಡೋಣ ಅಲ್ವಾ? ಸೊ ಉಪಕಾರ ಕಡೆಯಿಂದ ಇನ್ನ ಒಂದು ಒಳ್ಳೆ ಪ್ರಾಜೆಕ್ಟ್ ಬರ್ತಾ ಇದೆ ವೀಕ್ಷಕರೇ, ಆದಷ್ಟು ಬೇಗ ಬರುತ್ತೆ. ಬಟ್ ಈ ರೇಟ್ ಅಲ್ಲಿ ಬರಲ್ಲ. ಸೊ ಇದು ನಿಮ್ಗೆ ಬೆಸ್ಟ್ ರೇಟ್. ಹೌದು ಸರ್. ಕರೆಕ್ಟಾ ಸರ್? ಸರ್, ನನ್ನ ಪ್ರಕಾರ ಇವತ್ತು ಯಾರಾದ್ರೂ ನಮ್ಮ ವೀಕ್ಷಕರು ಇದನ್ನ ಮಿಸ್ ಮಾಡ್ಕೊಂಡ್ರು ಅನ್ಕೊಳ್ಳೋಣ. ಸೊ ಇನ್ನ ಸುತ್ತಮುತ್ತಲು ಇದನ್ನ ಬಿಟ್ರೆ ಈ ರೇಟ್ ಅಲ್ಲಿ ಇಲ್ಲಿ ಜಾಗ ಇದೆಯಾ ಸರ್? ಈ ರೇಟ್ ಅಲ್ಲಿ ಈ ಡೆವಲಪ್ಮೆಂಟ್ ಆಗಿರೋ ಪ್ರಾಜೆಕ್ಟ್ಸ್ ಎಂಟೈರ್ ನೀವು ಕೊಳ್ಳೇಗಾಲ ಡಿಸ್ಟಿಕ್ ತಾಲೂಕಲ್ಲೇ ನೋಡ್ಕೊಂಡ್ ಬನ್ನಿ, ಯಾವುದಿಲ್ಲ. ಕೊಳ್ಳೇಗಾಲ ತಾಲೂಕೆಲ್ಲ ಚಾಮರಾಜನಗರ ಡಿಸ್ಟಿಕ್ ಹೋದ್ರು ಯಾವುದಿಲ್ಲ ಇಲ್ಲ ಅಂತ ಹೇಳ್ತೀವಿ. 100% ಇಲ್ಲ. ಕೆಟ್ರು. ಹೌದು, ಕರೆಕ್ಟಾ ಸರ್? ಹೌದು. ಸೊ ಈಗ ಆಲ್ರೆಡಿ ನಾವು ಜಸ್ಟ್ ರೀಸೆಂಟ್ ಆಗಿ ಓಪನ್ ಮಾಡಿದೆ ಬುಕ್ಕಿಂಗ್ಸ್. ಆಲ್ರೆಡಿ ನಮ್ಮ ಹತ್ರ 45 ಸೈಟ್ ಬುಕ್ ಆಯ್ತು. ಸೊ 300 ಆಲ್ರೆಡಿ 45 ಸೇಲ್ ಆಯ್ತು. ಹೌದು, ಓಕೆ ಓಕೆ. 45 ಸೈಟ್ ಆಲ್ರೆಡಿ ಸೇಲ್ ಆಗ್ಬಿಟ್ಟಿದೆ. ಸೊ ಇನ್ನಿರೋದು ನಮ್ಮ ಹತ್ರ ಬಂದ್ಬಿಟ್ಟು 265 ಸೈಟ್ ಮಾತ್ರ ಅವೈಲೇಬಲ್. ಅಷ್ಟೇನೆ ಅವೈಲೇಬಲ್. ಸಾರಿ, 255 ಸೈಟ್ ಅಷ್ಟೇ ಇರೋದು. ಅಷ್ಟೇ. ಓಕೆ, ಅದಕ್ಕೆ ಹೇಳುವಂತದ್ದು ಆದಷ್ಟು ಬೇಗ ಬನ್ನಿ. ಗವರ್ಮೆಂಟ್ ಅಪ್ರೂವ್ಡ್ ಆಗಿರೋದ್ರಿಂದ ಕಣ್ಣು ಮುಚ್ಕೊಂಡು ತಗೋಬಹುದು ಅಂತಾನೆ ನಾನು ಹೇಳ್ತೀನಿ. ಅಂಡ್ ಇನ್ನೊಂದು ಬಹಳ ನನಗೆ ಇಷ್ಟ ಆಗಿದ್ದು ಇವರ ಡೆವಲಪ್ಮೆಂಟ್ಸ್. ನಿಜವಾಗ್ಲೂ ಒಂದು ಒಳ್ಳೆ ಡೆವಲಪ್ಮೆಂಟ್ ಜಾಗನ ತಗೊಂಡ್ಬಂದಿದ್ದೀರಾ. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ KHP ಸೈಟ್ಸ್ಗಳನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಡೆವಲಪ್ಮೆಂಟ್ ಜೊತೆ ತಗೊಂಡ್ಬಂದಿರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇರಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿದ್ದೀನಿ, ಎಷ್ಟೊಳ್ಳೆ ಲೇಔಟ್ ಅನ್ನ ತಗೊಬಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.